ನಿನ್ನೆ ಪುರಾಣದ ತ್ರೈವಿಧ್ಯದ ವಿಷಯವನ್ನು ಪ್ರಸ್ತಾವ ಮಾಡಿದರು ಆಚಾರ್ಯರು. ಅದರಿಂದಾಗಿ ಅದರ ಮುಂದಿನ ಮತ್ತೊಂದು ವಿಷಯಕ್ಕೆ ಅದು ಪೀಠಿಕೆಯಾಗಿ ನಿರೂಪಣೆಗೊಂಡಿದೆ ಅಂತ ಭಾವಿಸ್ತಾ, ತ್ರೈವಿಧ್ಯ ಅನ್ನೋದು ಎಷ್ಟು ಇದೆ ಇಲ್ಲ ಅನ್ನೋದರ ಜೊತೆಗೆ ಅದು ಯಾಕೆ ಪ್ರಮಾಣ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ತ್ರೈವಿಧ್ಯ ಇದೆ ಅಂತಂದಾಗ ಯಾವುದನ್ನು ಒಪ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನುವ ಜಿಜ್ಞಾಸೆ ಬರುತ್ತೆ. ಅದಕ್ಕೆ ನಿನ್ನೆಯ ಚಿಂತನೆಯಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ. ತಿಳಿವು ಹುಡುಕುವ ಮನಸ್ಸಿನವನಿಗೆ ಎಲ್ಲೆಡೆಯೂ ತಾನಾಗಿ ಅದರಲ್ಲಿ ಒಳಿತೇ ಕಾಣುತ್ತೆ ಅಂತ. ಹಾಗಾಗಿ ನಮ್ಮ ಇಡೀ ಶಾಸ್ತ್ರದ ಒಂದು ಚೌಕಟ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ಪುರಾಣದ ಕೊಡುಗೆಯಾಗಿ ಅದನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳೇಬೇಕು. ಅದು ಆ ಪ್ರಮಾಣದ ದಾರಿ, ಆ ಪ್ರಾಮಾಣ್ಯವನ್ನು ಗ್ರಹಿಸುವ ಬಗೆ ಏನು ಅನ್ನೋದನ್ನು ಇವತ್ತಿನ ಚಿಂತನೆಯಲ್ಲಿ ನಾವು ಕೇಳಲಿಕ್ಕಿದ್ದೇವೆ. ಪೂಜ್ಯ ಎಂ ನಾರಾಯಣ ಆಚಾರ್ಯ ಪೂಜಾರ ಇವರು ಇವತ್ತಿನ ಈ ಚಿಂತನೆಯನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಶ್ರೀಶಃ ದೇವಿ ಮಂಗಲದೇವತಾ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪರಮಪೂಜ್ಯ ಪರ್ಯಾಯ ಮಠಾಧೀಶರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ನಿನ್ನೆಯ ದಿವಸ ಪುರಾಣಗಳ ವೈವಿಧ್ಯದ ಬಗ್ಗೆ ನಾವು ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇಂತಹ ಈ ಭಗವಂತನ ಅವತಾರ ರೂಪರಾದಂತಹ ವೇದವ್ಯಾಸ ದೇವರಿಂದ ರಚಿತವಾದ 18 ಪುರಾಣಗಳು, ಈ 18 ಪುರಾಣಗಳು ಪರಮ ಪ್ರಮಾಣ ಅಂತನ್ನುವಂಥದ್ದು ಸಿದ್ಧವಾಗಿದೆ. ಆ ಪ್ರಮಾಣದ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಆಚಾರ್ಯರು ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತನ್ನೋದನ್ನು ನಿನ್ನೆ ದಿವಸ ಹೇಳಿದ್ದೆ. ಯಾವುದೇ ಒಂದು ದರ್ಶನವನ್ನು ನಿರೂಪಣೆ ಮಾಡಬೇಕು ಅಂತಾಗಿದ್ದರೆ, ಅಥವಾ ಪ್ರಮೇಯವನ್ನು, ತತ್ವವನ್ನು, ವಿಚಾರವನ್ನು ಮಂಡನೆ ಮಾಡಬೇಕು ಅಂತಾಗಿದ್ದರೆ ಅದಕ್ಕೆ ಒಂದು ಪ್ರಮಾಣ ಬೇಕು, ಪ್ರೂಫ್ ಇಲ್ಲದೇ ಇದ್ದರೆ ಯಾವುದೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅಂತಾಗಿದ್ದರೆ ಅದಕ್ಕೆ ಪ್ರಮಾಣ ಅಂತನ್ನುವಂಥದ್ದು ಬಹಳ ಮುಖ್ಯ. ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಾನಾಧೀನ ಮೇಯ ಸಿದ್ಧಿ ಅಂತ ಹೇಳಿ. ಅಂದರೆ ಪ್ರಮಾಣದಿಂದ ಯಾವುದೋ ಒಂದು ವಿಚಾರವನ್ನು, ಒಂದು ವಸ್ತುವನ್ನು ನಿರ್ಣಯಿಸೋದಕ್ಕೆ ಸಾಧ್ಯವಾಗ್ತದೆ. ಪ್ರಮಾಣ ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟ. ಹಾಗಾದರೆ ಈ ಲೌಕಿಕವಾದಂತಹ ವಸ್ತುಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಇಂದ್ರಿಯಗಳಿದ್ದಾವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದರಿಂದ ನಾವು ಲೌಕಿಕವಾದಂತಹ ಪದಾರ್ಥಗಳನ್ನು ತಿಳಿಯೋದಕ್ಕೆ ಸಾಧ್ಯ. ಅಲೌಕಿಕವಾದಂತಹ ವಸ್ತುಗಳನ್ನು ತಿಳ್ಕೊಳ್ಳಬೇಕು ಅಂತಾಗಿದ್ದರೆ ನಮ್ಮ ಇಂದ್ರಿಯಗಳಿಗೆ ಆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಕೂಡ ವೇದವನ್ನು, ಪ್ರಮಾಣ ಅಂತ ಅಪೌರುಷೇಯವಾದಂತಹ ವೇದಗಳನ್ನು, ಶಬ್ದ ಆಗಮ ಅಂತ ಹೇಳ್ತಾರೆ ಅದಕ್ಕೆ,
ಆಗಮಗಳನ್ನು ಪ್ರಮಾಣ ಅಂತ ಒಪ್ಪಿಕೊಂಡಿದ್ದಾರೆ ಪ್ರತಿಯೊಬ್ಬ ದಾರ್ಶನಿಕರು ಕೂಡ. ಅದರಲ್ಲೂ ವಿಶೇಷವಾಗಿ ವೇದಾಂತ ದಾರ್ಶನಿಕರಲ್ಲಿ ವೇದಗಳು ಅಪೌರುಷೇಯ. ಯಾಕೆಂದರೆ ವೇದಗಳನ್ನು ಅಪೌರುಷೇಯ ಅಂತ ಹೇಳದೇ ಇರತಕ್ಕಂತಹ ದಾರ್ಶನಿಕರು ತುಂಬ ಜನ ಇದ್ದಾರೆ. ವೇದಾಂತ ದಾರ್ಶನಿಕರು ಮಾತ್ರ ವೇದಗಳನ್ನು ಅಪೌರುಷೇಯ ಅಂತ ಒಪ್ಪಿಕೊಂಡಿದ್ದಾರೆ. ಸರಿ, ಹಾಗಾದರೆ ವೇದಗಳು ಮಾತ್ರ ಪ್ರಮಾಣ, ವೇದಗಳಿಂದ ಮಾತ್ರ ಒಂದು ದರ್ಶನದ ಪ್ರತಿಪಾದನೆ ಸಾಧ್ಯವೋ ಅಂತನ್ನೋ ಪ್ರಶ್ನೆ ಬಂದರೆ, ನಾವು ವೇದಾಂತ ದಾರ್ಶನಿಕರಲ್ಲಿ ನಿನ್ನೆ ನಾನು ಹೇಳಿದ ಹಾಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತಾದ್ವೈತ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವೇದಾಂತ ದರ್ಶನಗಳು ಇದ್ದಾವೆ. ಇವರು ಎಲ್ಲರೂ ಕೂಡ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಪ್ರಸ್ಥಾನತ್ರಯ ಅಂದರೆ ಉಪನಿಷತ್ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ. ಬ್ರಹ್ಮಸೂತ್ರಗಳನ್ನು ಆಶ್ರಯಿಸಿಕೊಂಡು ಭಾಷ್ಯವನ್ನು ರಚನೆ ಮಾಡಿದ್ದಾರೆ ವೇದಾಂತ ದಾರ್ಶನಿಕರು. ಗೀತೆಯನ್ನು ಆಶ್ರಯಿಸಿಕೊಂಡು ಭಾಷ್ಯಗಳನ್ನು ರಚನೆ ಮಾಡಿದರು. ಇನ್ನು ಉಪನಿಷತ್ತುಗಳನ್ನು ಇಟ್ಟುಕೊಂಡು ಭಾಷ್ಯವನ್ನು ರಚನೆ ಮಾಡಿದರು. ಹಾಗಾದರೆ ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು ಇದಿಷ್ಟನ್ನು ಪ್ರಮಾಣ ಅಂತ ಅವರು ಒಪ್ಪಿಕೊಂಡಂತೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಈ ಮೂರನ್ನೇ ಉಪಯೋಗಿಸಿಕೊಂಡು ಅವರೇನು ತಮ್ಮ ದರ್ಶನವನ್ನು ಸ್ಥಾಪನೆ ಮಾಡಲಿಲ್ಲ. ಇನ್ನು ಬೇರೆ ಬೇರೆ ಪ್ರಮಾಣಗಳನ್ನು ಅವರು ಉಲ್ಲೇಖ ಮಾಡಿದರು. ಬೇರೆ ಬೇರೆ ಪ್ರಮಾಣಗಳಿದ್ದಾವೆ, ಸ್ಮೃತಿಗಳಿದ್ದಾವೆ, ಬೇಕಾದಷ್ಟು ಪೌರುಷೇಯ ಗ್ರಂಥಗಳಿದ್ದಾವೆ, ಪುರಾಣಗಳಿದ್ದಾವೆ. ಇವುಗಳನ್ನೆಲ್ಲವನ್ನು ಕೂಡ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ. ಆದರೆ ಯಾವುದು ಪ್ರಮಾಣ, ಆ ಪ್ರಮಾಣಗಳ ನಿರ್ಣಯವನ್ನು ಮೊದಲು ಮಾಡಿಕೊಳ್ಬೇಕಲ್ವ. ಇದಿಷ್ಟು ಪ್ರಮಾಣ ಅಂತನ್ನೋದನ್ನು ನೀವು ತೀರ್ಮಾನ ಮಾಡಿದರೆ ಆ ಪ್ರಮಾಣಗಳನ್ನು ಆಶ್ರಯಿಸಿ ಒಂದು ದರ್ಶನದ ಪ್ರತಿಷ್ಠಾಪನೆ ಅಥವಾ ಪ್ರತಿಪಾದನೆ ಅಂತನ್ನುವಂಥದ್ದು ಸಾಧ್ಯ. ನೀವು ಪ್ರಮಾಣ ಯಾವುದು ಅಂತ ನಿರ್ಣಯ ಮಾಡದೇ ಹೋದರೆ ಎಷ್ಟು ಗ್ರಂಥಗಳು ಪ್ರಮಾಣ, ನಮ್ಮ ಈ ದರ್ಶನವನ್ನು ನಾವು ಇಷ್ಟು ಪ್ರಮಾಣಗಳಿಂದ ಪ್ರತಿಪಾದನೆ ಮಾಡಿದ್ದೇವೆ, ಇದಿಷ್ಟು ಪ್ರಮಾಣ ಗ್ರಂಥಗಳು ಅನ್ನುವಂತಹ ಒಂದು ನಿರ್ಣಯವನ್ನು ಮಾಡಬೇಕು ಮೊದಲು. ಈ ನಿರ್ಣಯ ಆದರೇ ಅವರಿಗೆ ಆ ಚೌಕಟ್ಟಿನಲ್ಲಿ ತಮ್ಮ ದರ್ಶನವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದು ಸಮಂಜಸ ಆಗ್ತದೆ. ಆದರೆ ಬೇರೆ ದರ್ಶನಗಳಲ್ಲಿ, ವೇದಾಂತ ದರ್ಶನಗಳಲ್ಲಿ ಈ ಒಂದು ಪದ್ಧತಿ ಕಾಣುವುದಿಲ್ಲ. ಅವರು ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಭಾಷ್ಯವನ್ನು ವಿಸ್ತಾರವಾಗಿ ರಚನೆ ಮಾಡಿ ಅದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆ, ದ್ವೈತಾದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಎಷ್ಟು ಪ್ರಮಾಣಗಳು, ಉಳಿದದ್ದು ಯಾಕೆ ಪ್ರಮಾಣ ಅಲ್ಲ, ಯಾವುದು ಪ್ರಮಾಣ ಅಲ್ಲ, ಯಾವುದು ಪ್ರಮಾಣ ಹೌದು ಅನ್ನುವಂತಹ ಖಚಿತವಾದ ನಿರ್ಣಯ ಅಂತನ್ನುವಂಥದ್ದು ಬೇಕು. ಇದನ್ನು ಆಚಾರ್ಯರು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಋಗಾದಯಶ್ಚ ಚತ್ವಾರಃ ಅಂತ ಹೇಳಿದರು. 4 ವೇದಗಳು, 4 ವೇದಗಳು ಪರಮ ಪ್ರಮಾಣ. ಯಾಕೆ? ಅಪೌರುಷೇಯವಾಗಿದ್ದರಿಂದಾಗಿ ಆ 4 ವೇದಗಳನ್ನು ನಾವು ಪ್ರಮಾಣ ಅಂತ ಒಪ್ಪಲೇಬೇಕು. ಇದು ಎಲ್ಲ ವೇದಾಂತ ದಾರ್ಶನಿಕರಿಗೆ ಇದು ಸಮ್ಮತ. ಪಂಚರಾತ್ರಂಚ ಭಾರತಂ ಅಂತ ಹೇಳಿದರು. ಪಂಚರಾತ್ರ ಅಂತನ್ನುವಂಥದ್ದು ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾ ನಾರಾಯಣ ಸ್ವಯಂ ಅನ್ನುವ ಮಾತಿದೆ. ಇಡೀ ಪಂಚರಾತ್ರವನ್ನು ಭಗವಂತ ಉಪದೇಶ ಮಾಡಿದ್ದಾನೆ, ಅದು ಭಗವಂತನಿಂದ ರಚಿತವಾದದ್ದು. ಆಮೇಲೆ ಮಹಾಭಾರತ ಅನ್ನುವಂಥದ್ದು ಪ್ರಮಾಣ. ಇದಾದ ಮೇಲೆ ಮೂಲ ರಾಮಾಯಣಂ ಅಂತ ಹೇಳಿದರು. ಇವತ್ತು ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡುತ್ತೇವೆ, ಅದು ಅಪ್ರಮಾಣ ಅಂತ ಅರ್ಥ ಅಲ್ಲ. ಆ ವಾಲ್ಮೀಕಿ ರಾಮಾಯಣಕ್ಕೂ ಮೂಲವಾಗಿರುವಂಥದ್ದು ಮೂಲ ರಾಮಾಯಣ ಅಂತ ಒಂದಿತ್ತು, ಅದು ಕೂಡ ಪರಮ ಪ್ರಮಾಣ. ಬ್ರಹ್ಮಸೂತ್ರಗಳು, ಇದು ಬ್ರಹ್ಮಸೂತ್ರಗಳು ಅನ್ನುವಂಥದ್ದು ಎಲ್ಲ ಪ್ರಮಾಣ ಗ್ರಂಥಗಳಿಗೆ ಯುಕ್ತಿಯನ್ನು ಹಚ್ಚಿಕೊಂಡು ಅರ್ಥ ನಿರ್ಣಯ ಮಾಡಲಿಕ್ಕೆ ಇರತಕ್ಕಂಥದ್ದು ಬ್ರಹ್ಮಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರಗಳು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಸ್ವತಃ ಪ್ರಮಾಣ. ಅಂದರೆ ಇವುಗಳ ಪ್ರಮಾಣಕ್ಕೆ ಇನ್ನೊಂದು ಪ್ರೂಫ್ ಬೇಕು ಅಂತಿಲ್ಲ.
ಇನ್ನೊಂದು ಪ್ರಮಾಣವನ್ನು ಹುಡುಕಬೇಕು ಅಂತಿಲ್ಲ. ಇದೆಲ್ಲವೂ ಕೂಡ ಸ್ವತಃ ಪ್ರಮಾಣ. ಮೂಲರಾಮಾಯಣಂ ಬ್ರಹ್ಮ ಸೂತ್ರಂ ಮಾನಂ ಸ್ವತಃ ಸ್ಮೃತಂ ಅಂತ ಹೇಳಿದರು. ಅವಿರುದ್ಧಂತು ಯತ್ತು ಅಸ್ಯ ಪ್ರಮಾಣಂ ತಚ್ಚ ನಾನ್ಯಥಾ. ಹೀಗೆ ಇಷ್ಟು ಈ ಗ್ರಂಥಗಳು, 4 ವೇದಗಳು, ಪಂಚರಾತ್ರ, ಮಹಾಭಾರತ, ಮೂಲರಾಮಾಯಣ, ಇವಿಷ್ಟೂ ಕೂಡ ಸ್ವತಃ ಪ್ರಮಾಣವಾಗಿದ್ದಾವೆ. ಅವಿರುದ್ಧಂತು, ಇದಕ್ಕೆ ವಿರುದ್ಧವಲ್ಲದೇ ಇರತಕ್ಕಂತಹ, ಇವುಗಳಿಗೆ ವಿರೋಧವನ್ನು ಉಂಟು ಮಾಡದೇ ಇರತಕ್ಕಂತಹ ಇನ್ನು ಉಳಿದದ್ದು ಯಾವ ಗ್ರಂಥಗಳಿದ್ದಾವೋ ಅದು ಕೂಡ ಪ್ರಮಾಣ. ಅವಿರುದ್ಧಂತು ಯತ್ವಸ್ಯ ಪ್ರಮಾಣಂ ತಚ್ಚ ನಾನ್ಯಥಾ ಅಂತ ಹೇಳಿದರು. ಇಷ್ಟು ಹೇಳ್ತಾ ಏತದ್ವಿರುದ್ಧಂ ಯತ್ತು ಸ್ಯಾತ್ ನ ತನ್ಮಾನಂ ಕಥಂಚನ. ಇದಕ್ಕೆ ವಿರುದ್ಧವಾದದ್ದು ಯಾವುದಿದೆಯೋ ಅದನ್ನು ಪ್ರಮಾಣ ಅಂತ ನಾವು ಒಪ್ಪೋದಿಲ್ಲ. ಅಪೌರುಷೇಯವಾದಂತಹ ವೇದಗಳು ಪರಮ ಪ್ರಮಾಣ ಅನ್ನೋದು ಎಲ್ರಿಗೂ ಸಮ್ಮತ. ಆ ವೇದಗಳ ಅರ್ಥವನ್ನು ನಿರೂಪಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹದ್ದು ವೇದ ಮೂಲವಾದದ್ದು ಪಂಚರಾತ್ರಗಳು, ಮಹಾಭಾರತ, ಮೂಲರಾಮಾಯಣ. ಆದ್ದರಿಂದ ಅವುಗಳಿಗೂ ಕೂಡ ಪ್ರಾಮಾಣ್ಯ ಅಂತನ್ನುವಂಥದ್ದು ಸ್ವತಃ ಸಿದ್ಧವಾಗಿದೆ. ಇಷ್ಟು ಹೇಳ್ತಾ ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ ಪ್ರಮಾಣಾನಿ ಏವ. ಇದು ನಮಗೆ ಬೇಕಾಗಿರುವ ಅಂಶ ಇವತ್ತು. ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ. ನಿನ್ನೆ ನಾನು ಹೇಳಿದ್ದೆ ನಿಮಗೆ, ಆಚಾರ್ಯರು ಪುರಾಣಗಳ ಬಗ್ಗೆ ನಿರ್ಣಯವನ್ನು ಕೊಡ್ತಾ, ಪುರಾಣಗಳಲ್ಲಿ ಕೆಲವು ಶಿವಪರವಾಗಿರತಕ್ಕಂತಹ ಅಂಶಗಳು ಇದ್ದಾವೆ, ಮತ್ತು ಕೆಲವು ಬ್ರಹ್ಮಾದಿ ದೇವತೆಗಳ ವೇದದ ಅಪಾತಾರ್ಥವನ್ನು ಅನುಸರಿಸಿಕೊಂಡು ಬ್ರಹ್ಮಾದಿ ದೇವತೆಗಳ ಪರವಾಗಿ ಅದು ಕಾಣ್ತಾ ಇದೆ. ಇನ್ನು ವೈಷ್ಣವ ಪುರಾಣಗಳನ್ನು, ವೈಷ್ಣವ ಭಾಗವನ್ನು ವೇದವ್ಯಾಸ ದೇವರು ಅಲ್ಲಿ ರಚನೆ ಮಾಡಿದ್ದಾರೆ. ವೈಷ್ಣವ ಭಾಗವೂ ಎಲ್ಲ ಪುರಾಣಗಳಲ್ಲೂ ಇದೆ. ಅದು ಪಂಚರಾತ್ರಾಚ್ಚ, ವೈಷ್ಣವಾನ್ ಪಂಚರಾತ್ರಾಚ್ಚ ಯಥಾರ್ಥ ಜ್ಞಾನ ಸಿದ್ಧಯೇ ಅನ್ನೋದು ಆಚಾರ್ಯರ ಮಾತು. ಇದು ನಿನ್ನೆ ಹೇಳಿದ್ದ ವಿಚಾರ. ವೈಷ್ಣವಾನ್ ಪಂಚರಾತ್ರಾಚ್ಚ ಯಥಾರ್ಥ ಜ್ಞಾನ ಸಿದ್ಧಯೇ. ಯಥಾರ್ಥವಾದ ಜ್ಞಾನವನ್ನು, ಸರಿಯಾದ ಜ್ಞಾನವನ್ನು ಕೊಡತಕ್ಕಂಥದ್ದು ವೈಷ್ಣವ ಭಾಗಗಳು. ಪುರಾಣದಲ್ಲಿರತಕ್ಕಂತಹ ವೈಷ್ಣವ ಭಾಗ ಇದು ಯಥಾರ್ಥ ಜ್ಞಾನವನ್ನು ಕೊಡುತ್ತದೆ. ಅದನ್ನು ಪಂಚರಾತ್ರದಿಂದ ತೆಗೆದಂತಹ ಭಾಗಗಳನ್ನು ಅಲ್ಲಿ ಹಾಕಿದ್ದಾರೆ ವೇದವ್ಯಾಸ ದೇವರು ಅನ್ನೋದು. ಹೀಗೆ ಇಲ್ಲಿಯೇ ಅದನ್ನು ಹೇಳಿದರು. ವೈಷ್ಣವಾನಿ ಪ್ರಮಾಣಾನಿ ಪಂಚರಾತ್ರಾತ್ಮಕತ್ವತಃ ಪ್ರಮಾಣಾನಿ ಏವ ಅಂತ ಹೇಳಿದರು. ಹಾಗಾದರೆ ಇಲ್ಲಿ ಆಚಾರ್ಯರು ಈ ಪ್ರಮಾಣವನ್ನು ಉಲ್ಲೇಖ ಮಾಡುತ್ತಾ ಅವರು ಅಭಿಪ್ರಾಯಪಟ್ಟಿದ್ದೇನು? ವೈಷ್ಣವ ಭಾಗ ಅಂತನ್ನುವಂಥದ್ದು ಪುರಾಣಗಳಲ್ಲಿ ಏನಿದೆಯೋ ಅದು ಅತ್ಯಂತ ಪರಮ ಪ್ರಮಾಣ. ಉಳಿದದ್ದನ್ನು ದರ್ಶನ ಭಾಷೆಯಿಂದ ನಾವು ಅದನ್ನು ಪ್ರತ್ಯೇಕ ಮಾಡಲಿಕ್ಕೆ ಬರ್ತದೆ. ಆ ದರ್ಶನ ಭಾಷೆಯಲ್ಲಿ ಹೇಳಿದಂತಹ ಏನು ಭಾಗ ಇದೆಯೋ ಅದನ್ನು ನಾವು ಹಾಗಾಗೇ ಸ್ವೀಕಾರ ಮಾಡಬಾರ್ದು. ಅದೊಮ್ಮೆ ವಿಷ್ಣು ಪರವಾಗಿ ನಮಗದನ್ನು ಅರ್ಥೈಸಲಿಕ್ಕೆ ಬಂದರೆ ಅದನ್ನು ಅರ್ಥೈಸಿಕೊಳ್ಬೇಕು, ಇಲ್ಲದೇ ಇದ್ದರೆ ಅದನ್ನು ಬಿಡಿ ಅಂತನ್ನುವಂಥದ್ದು ಅರ್ಥ. ಹೀಗೆ ಇಷ್ಟು ಹೇಳ್ತಾ ಆಚಾರ್ಯರು ನಮಗೆ ಪ್ರಮಾಣ ಗ್ರಂಥಗಳ ಪರಿಚಯವನ್ನು ಮಾಡಿಕೊಟ್ರು. 4 ವೇದಗಳು, ಪಂಚರಾತ್ರ, ಮಹಾಭಾರತ, ಮೂಲರಾಮಾಯಣ ಮತ್ತು ವೈಷ್ಣವ ಪುರಾಣಗಳು. ಆಮೇಲೆ ಮನುಸ್ಮೃತಿ ಮೊದಲಾದಂಥವುಗಳು ಕೂಡ ಪ್ರಮಾಣ. ಅನುಕೂಲತಃ ಅಂತ ಹೇಳ್ತಾರೆ. ಮನುಸ್ಮೃತಿ ಮೊದಲಾಗಿರತಕ್ಕಂತಹ ಬೇರೆ ಬೇರೆ ಜ್ಞಾನಿಗಳು ಮಾಡಿದಂತಹ ಸ್ಮೃತಿ ಗ್ರಂಥಗಳು, ಪೌರುಷೇಯ ಗ್ರಂಥಗಳು ಏನಿದ್ದಾವೋ ಅದು ಕೂಡ ಪ್ರಮಾಣವೇ. ಯಾವಾಗ? ಅನುಕೂಲತಃ. ಈ ಇಷ್ಟಕ್ಕೆ ಹೊಂದಾಣಿಕೆ ಆಗುವಂತಹ ಏನು ಗ್ರಂಥಗಳಿದ್ದಾವೆಯೋ ಅಥವಾ ಗ್ರಂಥ ಭಾಗಗಳಿದ್ದಾವೆಯೋ ಅವುಗಳು ಕೂಡ ಪ್ರಮಾಣ ಅಂತ ಹೇಳಿ ಪ್ರಮಾಣಗಳ ಪರಿಚಯವನ್ನು ಆಚಾರ್ಯರು ನಮಗೆ ಈ ಒಂದು ಮಾತಿನಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ವೇದಗಳು ಪರಮ ಪ್ರಮಾಣ ಅನ್ನುವಂಥದ್ದು ಸಿದ್ಧ ಆಯ್ತೀಗ. ವೇದಗಳು ಪರಮ ಪ್ರಮಾಣ ಮತ್ತು ವೇದವ್ಯಾಸರ ಮಾತುಗಳು ಪರಮ ಪ್ರಮಾಣ. ವೇದ ಮತ್ತು ವೇದಗಳನ್ನು ವಿಭಾಗ ಮಾಡಿದಂತಹ ವೇದವ್ಯಾಸ ದೇವರೇನಿದ್ದಾರೆ ಅವರು ರಚನೆ ಮಾಡಿದಂತಹ
ಗ್ರಂಥಗಳೇನಿದ್ದಾವೋ ಅವೆಲ್ಲವೂ ಕೂಡ ಪ್ರಮಾಣ ಅನ್ನುವಂಥದ್ದು ಸ್ಪಷ್ಟವಾಯಿತು. ಇದರ ಜೊತೆಗೆ ಅವುಗಳಿಗೆ ವಿರುದ್ಧವಲ್ಲದೇ ಇರತಕ್ಕಂತಹ ಸ್ಮೃತಿ ಗ್ರಂಥಗಳು, ಇತರ ಜ್ಞಾನಿಗಳ ಗ್ರಂಥಗಳು ಕೂಡ ಪ್ರಮಾಣ ಅನ್ನೋದು ಸ್ಪಷ್ಟ ಆಯಿತು. ಆದರೂ ಕೂಡ ನಮಗೆ ಪುರಾಣಗಳನ್ನು ನಾವು ಯಾವ ರೀತಿ ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕು? ಪುರಾಣಗಳನ್ನು ಮತ್ತು ಇತಿಹಾಸವನ್ನು. ಇತಿಹಾಸ ಅಂತಂದರೆ ಪಂಚರಾತ್ರ, ಮಹಾಭಾರತ ಮತ್ತು ಮೂಲ ರಾಮಾಯಣ, ಇದನ್ನು ಮೂರನ್ನೂ ಕೂಡ ಇತಿಹಾಸ ಅಂತ ವ್ಯವಹಾರ ಮಾಡುವಂತಹ ಕ್ರಮ ಇದೆ. ಹಾಗಾದರೆ ಈ ಇತಿಹಾಸ ಮತ್ತು ಪುರಾಣಗಳು ಇದು ಎರಡನ್ನೂ ಕೂಡ ಒಟ್ಟಿಗೆ ತಗೊಳ್ತೇವೆ. ಈ ಇತಿಹಾಸ ಮತ್ತು ಪುರಾಣಗಳು ಯಾವ ರೀತಿ ಪ್ರಮಾಣ? ಯಾಕೆ ವೇದವ್ಯಾಸ ದೇವರೇ ರಚನೆ ಮಾಡಿದ್ದು. ಹಾಗಾದರೆ ವೇದಗಳನ್ನು ಯಾರು ರಚನೆ ಮಾಡಿದರು ಅನ್ನುವ ಪ್ರಶ್ನೆ ಬರ್ತದೆ. ವೇದಗಳನ್ನು ಯಾರೂ ರಚನೆ ಮಾಡಲಿಲ್ಲ. ವೇದಗಳನ್ನು ಯಾರೂ ರಚನೆ ಮಾಡಲಿಲ್ಲ ಅಂದರೆ ಅದು ಗೊತ್ತಾಗಿದ್ದು ಹೇಗೆ? ಅದನ್ನು ಉಪದೇಶ ಆದರೂ ಮಾಡಬೇಕಲ್ಲ. ಯಾರು ಮಾಡಿದರು ಅಂತಂದರೆ ಅದು ಭಗವಂತನೇ ಮೊದಲು. ಪ್ರತಿಯೊಂದು ಸೃಷ್ಟಿಯ ಆರಂಭದಲ್ಲೂ ಕೂಡ ಭಗವಂತ ವೇದಗಳನ್ನು ಉಪದೇಶಿಸ್ತಾನೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಗೆ. ಹಾಗಾದರೆ ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ಏನು ಉಪದೇಶಿಸಿದ ಆ ವೇದಗಳು ಅನಂತರದಲ್ಲಿ ನಮಗೆ ಕ್ರಮವಾಗಿ ಸಿಕ್ಕಿದೆ ಅಂತನ್ನೋದು. ಆಮೇಲೆ ದ್ವಾಪರದಲ್ಲಿ ಹೇಗೂ ಕೂಡ ನಾವು ಕಥೆ ಕೇಳಿದ್ದೇವೆ. ವೇದವ್ಯಾಸ ದೇವರು ವೇದಗಳನ್ನು ವಿಭಾಗ ಮಾಡಿ ನಮಗೆ ಕೊಟ್ಟರು ಅಂತನ್ನುವಂಥದ್ದನ್ನು ಕೇಳ್ತೇವೆ. ಹಾಗಾದರೆ ಅಪೌರುಷೇಯವಾಗಿರತಕ್ಕಂತಹ ವೇದಗಳು ಅಂದರೆ ಅರ್ಥ ಏನು ಅನ್ನೋದು ಇನ್ನೂ ಸ್ಪಷ್ಟ ಆಗಲಿಲ್ಲ. ಅಪೌರುಷೇಯ ಅಂತಂದರೆ ಏನು? ಸಾಮಾನ್ಯವಾಗಿ ನಾವು ಅದು ಬಹಳ ದೊಡ್ಡದಾಗಿ ಅದರ ಪ್ರತಿಪಾದನೆ ಅಂತನ್ನೋದು ಆಚಾರ್ಯರ ಗ್ರಂಥಗಳಲ್ಲಿ ಕಾಣಿಸ್ತದೆ. ಸಂಕ್ಷಿಪ್ತವಾಗಿ ಒಂದು ಪರಿಚಯ ಮಾಡಿಕೊಡ್ತೇನೆ. ಯಾಕೆಂದರೆ ಪುರಾಣಗಳ ಪ್ರಾಮಾಣ್ಯಕ್ಕೆ, ವಿಶಿಷ್ಟ ಪ್ರಾಮಾಣ್ಯಕ್ಕೆ ಇದು ಸಹಕಾರಿ ಅಂತನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ವೇದಗಳು ಯಾರು ರಚನೆ ಮಾಡಿದ್ದಾರೆ ಅನ್ನುವಂತಹ ವ್ಯಕ್ತಿಯ ಪ್ರಸಿದ್ಧಿ ಇಲ್ಲ. ವೇದಗಳನ್ನು ಯಾರು ರಚನೆ ಮಾಡಿದರು? ಭಗವಂತ ನಾನು ಹೇಳಿದ್ದು ಅಂತ ಎಲ್ಲಿ ಕೂಡ ಹೇಳಲಿಲ್ಲ. ನಾನು ರಚನೆ ಮಾಡಿದ್ದು ಅಂತ ಭಗವಂತ ಹೇಳಲಿಲ್ಲ. ಹಾಗಾದರೆ ಭಗವಂತನು ತಾನು ರಚನೆ ಮಾಡಲಿಲ್ಲ, ತಾನು ಬರೀ ಉಪದೇಶ ಮಾಡಿದೆ ಅಂತನ್ನುವಂಥದ್ದನ್ನು ಹೇಳ್ತಾನೆ. ಅದು ಬೇಕಾದಷ್ಟು ಪ್ರಮಾಣಗಳಲ್ಲಿ ನಮಗೆ ಸಿಗತ್ತೆ. ಅದಕ್ಕೆ ಹಾಗಾದರೆ ಕರ್ತೃವಿನ ಪ್ರಸಿದ್ಧಿ, ವೇದಗಳನ್ನು ರಚನೆ ಮಾಡಿದವರ ಪ್ರಸಿದ್ಧಿ ಇಲ್ಲ. ಎಲ್ಲರೂ ಕೂಡ ಏನು ಹೇಳ್ತಾರೆ? ನನಗೆ ಅವರು ಉಪದೇಶ ಮಾಡಿದರು, ನನಗೆ ಅವರು ಉಪದೇಶ ಮಾಡಿದರು, ನನಗೆ ಅವರು ಉಪದೇಶ ಮಾಡಿದರು. ಸೃಷ್ಟಿಯವರೆಗೆ ಹೋದರೆ ದೇವರು ಚತುರ್ಮುಖಾದಿ ದೇವತೆಗಳಿಗೆ ಉಪದೇಶ ಮಾಡಿದರು. ಆ ಭಗವಂತನೂ ಕೂಡ ತಾನು ಅದನ್ನು ರಚನೆ ಮಾಡಿದ್ದು ಅಂತ ಹೇಳಲಿಲ್ಲ. ಹೀಗಾಗಿ ಕರ್ತೃವಿನ ಪ್ರಸಿದ್ಧಿ ಇಲ್ಲದೇ ಇರೋದರಿಂದಾಗಿ ವೇದಗಳನ್ನು ಅಪೌರುಷೇಯ ಅಂತ ಹೇಳ್ತೇವೆ. ಆದರೆ ಭಗವಂತನ ಬುದ್ಧಿಯಲ್ಲಿ ತಾನೇ ಅದು ಇರೋದು. ವೇದಗಳನ್ನು ಮೊದಲು ಉಪದೇಶ ಮಾಡಬೇಕು ಅಂದರೆ ಅವನ ಬುದ್ಧಿಯಲ್ಲಿ ಆ ಎಲ್ಲ ವೇದಗಳು ಕೂಡ ಇದ್ದಾವೆ ಅಂತ ಅರ್ಥ. ಹಾಗಾದರೆ ಭಗವಂತನ ಬುದ್ಧಿಯಲ್ಲಿ ಆ ವೇದಗಳು ನಿತ್ಯವಾಗಿ ಇರೋದರಿಂದಾಗಿ ಆ ವೇದಗಳು ನಿತ್ಯವಾದ್ದರಿಂದಾಗಿ ಅವುಗಳು ಅಪೌರುಷೇಯ. ಕರ್ತೃವಿನ ಪ್ರಸಿದ್ಧಿ ಇಲ್ಲದೇ ಇರೋದರಿಂದಾಗಿ ಅವುಗಳು ಅಪೌರುಷೇಯ ಅಂತ ಸಂಕ್ಷಿಪ್ತವಾಗಿ ವೇದದ ಅಪೌರುಷೇಯತ್ವದ ಬಗ್ಗೆ ನಾನು ಹೇಳಿದೆ. ಅದಕ್ಕೆ ಪ್ರಮಾಣವನ್ನು ಕೂಡ ಆಚಾರ್ಯರು ತಿಳಿಸ್ತಾರೆ. ನಿತ್ಯಾ ವೇದಾಃ ಸಮಸ್ತಾಶ್ಚ ಶಾಶ್ವತಾಃ ವಿಷ್ಣು ಬುದ್ಧಿಗಾಃ ಸರ್ಗೇ ಅಮುನಾ ಏವ ಏತೇ ಉದ್ಗೀರ್ಯಂತೆ ತಥೈವ ಚ ತತ್ಕ್ರಮೇಣೈವ ತೈಹಿ ವರ್ಣೈಹಿ ತೈಸ್ವರೈರೇವ ನಾನ್ಯಥಾ. ಇದು ವೇದಗಳ ಅಪೌರುಷೇಯತ್ವವನ್ನು ಪರಿಚಯ ಮಾಡಿಕೊಡುವಂತಹ ಒಂದು ಪ್ರಮಾಣ ವಚನ. ವೇದಗಳು ನಿತ್ಯಾಹ ವೇದಾಹ ಸಮಸ್ತಾಶ್ಚ, ಎಲ್ಲ ವೇದಗಳು ಕೂಡ. ಯಾಕೆ ಈ ಮಾತನ್ನು ಹೇಳಿದರು ಅಂದರೆ, ನಾವು ವೇದಗಳನ್ನು ಕೆಲವು ಕಡೆಗೆ ನೋಡುವಾಗ ಅಲ್ಲಿ ವ್ಯಕ್ತಿಯ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಈಗ ಶ್ರೀ ಸೂಕ್ತವನ್ನು, ಇದು ಅಂಬ್ರಣಿ ಸೂಕ್ತವನ್ನು ನಾವು ತಗೊಂಡ್ರೂ ಕೂಡ ಯಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ಅಂದರೆ, ನಾನು ಯಾರನ್ನು ಇಷ್ಟಪಡ್ತೇನೋ ಅವರನ್ನು ನಾನು ಬ್ರಹ್ಮನನ್ನಾಗಿ ಮಾಡ್ತೇನೆ, ರುದ್ರನನ್ನಾಗಿ ಮಾಡ್ತೇನೆ ಅಂತ ಮಹಾಲಕ್ಷ್ಮಿ ಹೇಳುವಂತಹ ಮಾತು ಇದು.
ಅರೆ ಮಹಾಲಕ್ಷ್ಮಿ ಹೇಳುವಂತಹ ಮಾತು ಅಂತಂದರೆ, ಈಗ ನೀವು ಯಾರಾದರೂ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದರೆ, ನಾನು ಶಾಲೆಗೆ ಹೋಗ್ತೇನೆ ಅಂತಂದರೆ ಆ ವಾಕ್ಯಕ್ಕೆ ಯಾರು ಕರ್ತೃಗಳು? ಯಾರು ಅದನ್ನು ಉಚ್ಚಾರಣೆ ಮಾಡಿದನೋ ಅವನು ಕರ್ತೃ ತಾನೆ, ಅವನ ಅಭಿಪ್ರಾಯ ಅಲ್ಲಿದೆ ತಾನೆ. ಹಾಗಾದರೆ ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿಯ ಅಭಿಪ್ರಾಯದಿಂದ ಕೂಡಿದ ಮಾತು ಅದು ಅಪೌರುಷೇಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಲಕ್ಷ್ಮಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ, ನಾನು ಯಾರನ್ನು ಇಷ್ಟಪಡ್ತೇನೋ ಅವನನ್ನು ಬ್ರಹ್ಮನನ್ನಾಗಿ ಮಾಡುತ್ತೇನೆ, ಅವನನ್ನು ರುದ್ರನನ್ನಾಗಿ ಮಾಡುತ್ತೇನೆ ಅಂತ ಮಹಾಲಕ್ಷ್ಮಿಯ ಅಭಿಪ್ರಾಯ ಅಲ್ಲಿದೆ. ಅದು ಅಪೌರುಷೇಯ ಆಗೋದು ಹೇಗೆ? ಮಹಾಲಕ್ಷ್ಮಿಯೇ ಆ ವಾಕ್ಯಕ್ಕೆ ಕರ್ತೃ ಅಲ್ವಾ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಉತ್ತರ ಹೇಳಿದರು, ಸಮಸ್ತಾಶ್ಚ ಇಲ್ಲ, ಅಲ್ಲಿ ವ್ಯಕ್ತಿಯ ಅಭಿಪ್ರಾಯ ಇದ್ದರೂ ಕೂಡ ಅದು ಅಪೌರುಷೇಯವೇ. ಯಾಕೆ? ಇದು ಅನಾದಿ ಕಾಲದಿಂದ ಭಗವಂತನ ಬುದ್ಧಿಯಲ್ಲಿ ವರ್ತಮಾನವಾಗಿ, ಅಂದರೆ ಈ ವೇದಗಳು ಹೀಗೆ ಅಂತನ್ನುವಂಥದ್ದು ಸಮಸ್ತ ವೇದಗಳು ಭಗವಂತನ ಬುದ್ಧಿಯಲ್ಲಿ ಸ್ಟೋರ್ ಆಗಿದ್ದಾವೆ. ಅದನ್ನೇ ಉಳಿದವರು, ಲಕ್ಷ್ಮೀದೇವಿಯ ಮಾತು ಅಂತನ್ನೋದು ಕೂಡ ಭಗವಂತನ ಬುದ್ಧಿಯಲ್ಲಿ ಮೊದಲೇ ಇದೆ. ಹೀಗೆ ಅವಳು ಹೇಳಿದ ಮೇಲೆ ಆ ಮಾತು ಬಂದದ್ದಲ್ಲ, ಮೊದಲೇ ಭಗವಂತನ ಬುದ್ಧಿಯಲ್ಲಿ ಅದು ಇದೆ. ಭಗವಂತ ಅದನ್ನು ಹಾಗೇ ಉಪದೇಶ ಮಾಡುತ್ತಾನೆ. ಆದ್ದರಿಂದ ಸಮಸ್ತಾಶ್ಚ, ಎಲ್ಲ ವೇದಗಳು ಕೂಡ ಎಲ್ಲಿಯೂ ಕೂಡ ಪೌರುಷೇಯ ಭಾಗ ಅಪೌರುಷೇಯ ಭಾಗ ಅಂತ ವಿಭಾಗ ಮಾಡೋ ಹಾಗಿಲ್ಲ. ಅಲ್ಲಿ ವ್ಯಕ್ತಿಯ ಅಭಿಪ್ರಾಯಗಳಿದ್ದರೂ ಕೂಡ ಆ ವೇದಗಳು ನಿತ್ಯ, ಅದು ಮತ್ತು ಅಪೌರುಷೇಯ. ಶಾಶ್ವತಾ ವಿಷ್ಣು ಬುದ್ಧಿಗಾ, ಅದಕ್ಕೆ ಉತ್ತರ ಕೊಟ್ಟರು ಏನು ಅಂತ? ಶಾಶ್ವತಾ ವಿಷ್ಣು ಬುದ್ಧಿಗಾ, ವಿಷ್ಣುವಿನ ಬುದ್ಧಿಯಲ್ಲಿ ಸರ್ವದಾ ಅದು ವರ್ತಮಾನತೆಯ ಅನುಭೂಯಮಾನವಾಗಿದೆ. ಅಂದರೆ ಅರ್ಥ ಏನು? ಇದು ಶಾಸ್ತ್ರೀಯ ಪ್ರಕ್ರಿಯೆ. ವಿಷ್ಣುವಿನ ಬುದ್ಧಿಯಲ್ಲಿ ಏನಿದೆ? ಈ ವೇದಗಳು ನಿತ್ಯವೂ ಕೂಡ ಇದು ಹೀಗೆ ನಡೆಯುತ್ತೆ, ಈ ರೀತಿಯಾಗಿಯೇ ಇದು ವೇದಗಳ ಕ್ರಮ, ವಾಕ್ಯಗಳ ಈ ಪದಗಳು ಹೀಗೆ ಇರ್ತವೆ, ಈ ವಾಕ್ಯಗಳು ಹೀಗೆ ಇರ್ತವೆ ಅನ್ನುವ ವೇದಗಳ ಉಪಸ್ಥಿತಿ ಧಾರಣೆ ಭಗವಂತನ ಬುದ್ಧಿಯಲ್ಲಿ ಹಾಗೇನೇ ಇರುತ್ತದೆ ನಿತ್ಯವಾಗಿ. ನಮಗೆ ಭಗವಂತನ ಬಗ್ಗೆ ಕಲ್ಪನೆ ಬರುವಂಥದ್ದು ಬಹಳ ಕಷ್ಟ. ಭಗವಂತನನ್ನು ಸಚ್ಚಿದಾನಂದ ಆತ್ಮ, ಅವನು ಜ್ಞಾನಾನಂದ ಸ್ವರೂಪ, ಅಪ್ರಾಕೃತ ಶರೀರ ಅಂತಂದರೆ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ಜ್ಞಾನಸ್ವರೂಪ, ಅವನು ಆನಂದ ಸ್ವರೂಪ, ಅವನು ಸುಖ ಸ್ವರೂಪ. ಜ್ಞಾನವೇ ಅವನು ಅಂತಂದ ಮೇಲೆ ಅವನ ಬುದ್ಧಿಯಲ್ಲಿ ಇತ್ತು ಅಂತಂದರೆ ಇದು ಜ್ಞಾನವೇ ಅವನು ಅಂತನ್ನೋದೇ ಅರ್ಥ. ವೇದಗಳ ಸಮಸ್ತ ಜ್ಞಾನ ರಾಶಿಯೇ ಆ ಭಗವಂತ. ಅವನನ್ನು ಪ್ರತ್ಯೇಕವಾಗಿ ಮತ್ತೆ ನೋಡಲಿಕ್ಕೆ ಹೋಗಬೇಡಿ, ಅದನ್ನು ಕಲ್ಪಿಸಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ. ಆದ್ದರಿಂದಾಗಿ ವಿಷ್ಣು ಬುದ್ಧಿಗಾಹ ಅಂತನ್ನುವಂತಹ ಮಾತನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸರ್ಗೇ ಸರ್ಗೇ ಅಮುನಾ ಏವ, ಈ ವಿಷ್ಣುವೇ ಪ್ರತಿಯೊಂದು ಸೃಷ್ಟಿಯ ಆರಂಭದಲ್ಲಿಯೂ ಕೂಡ ಭಗವಂತ ಆ ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ, ಉಪದೇಶ ಮಾಡ್ತಾನೆ. ಹೇಗೆ? ತತ್ಕ್ರಮೇಣೈವ, ಹಿಂದಿನ ಸೃಷ್ಟಿಯಲ್ಲಿ ಯಾವ ರೀತಿಯಾಗಿ ಅವುಗಳನ್ನು ಉಚ್ಚಾರಣೆ ಮಾಡಿದ್ನೋ, ಉಪದೇಶ ಮಾಡಿದ್ದನೋ ಭಗವಂತ, ಅದೇ ರೀತಿಯಾಗಿ ಏನೇನೇನೇನೂ ವ್ಯತ್ಯಾಸ ಇಲ್ಲ ಅಲ್ಲಿ. ತತ್ಕ್ರಮೇಣೈವ ತೈಹಿ ವರ್ಣೈಹಿ, ಅಕ್ಷರಗಳು ಕೂಡ ಆಚೆ ಈಚೆ ಆಗೋದಿಲ್ಲ. ನಾವು ಈಗ ಪ್ರವಚನ ಮಾಡಬೇಕು ಅಂದರೆ ಇವತ್ತೊಂದು ರೀತಿ ಮಾತಾಡಿರ್ತೇನೆ, ನಾಳೆ ಇನ್ನೊಂದು ರೀತಿ ಮಾತಾಡ್ತೇನೆ. ನನಗೆ ಅದೇ ಆರ್ಡರ್ನಲ್ಲಿ ಶಬ್ದಗಳನ್ನು ಹೇಳಲಿಕ್ಕೆ ಅಷ್ಟು ಸಾಮರ್ಥ್ಯ ನಮಗಿಲ್ಲ. ಭಗವಂತ ಅವನು ಆ ವೇದಗಳನ್ನು ತತ್ಕ್ರಮೇಣೈವ, ಅದೇ ಕ್ರಮದಲ್ಲಿ, ಅದೇ ವರ್ಣಗಳು, ತೈಹಿ ಸ್ವರೈಹಿ, ವೇದಗಳಲ್ಲಿ ಸ್ವರಗಳಿರುತ್ತದೆ, ಉದಾತ್ತ ಅನುದಾತ್ತ ಸ್ವರಿತ. ಹೀಗೆ ನೀವು ಕೇಳಿರ್ಬೋದು, ವೇದ ಪಠನ ಮಾಡುವುದನ್ನು ನೀವು ಕೇಳಿದರೆ ಗೊತ್ತಾಗತ್ತೆ. ಹಾಗಾದರೆ ಆ ಸ್ವರಗಳು ಕೂಡ ಬದಲಾಗುವುದಿಲ್ಲ, ಅದೇ ಸ್ವರ, ಅದೇ ವರ್ಣಗಳು, ಅದೇ ಕ್ರಮ. ಆದ್ದರಿಂದಾಗಿ ಈ ವೇದಗಳೆಲ್ಲವೂ ಕೂಡ ನಿತ್ಯ ಮತ್ತು ಕರ್ತೃವಿನ ಪ್ರಸಿದ್ಧಿ ಇಲ್ಲದೆ ಇರೋದರಿಂದಾಗಿ ಅಪೌರುಷೇಯ ಅಂತ ಹೇಳಿ ಹೀಗೆ ವೇದಗಳ ಅಪೌರುಷೇಯತ್ವವನ್ನು ನಿರೂಪಣೆ ಮಾಡುತ್ತಾರೆ. ಟೀಕಾರಾಯರು ಒಂದು ಸ್ಪಷ್ಟವಾಗಿ ಮಾತನ್ನು, ನಿರ್ಣಯವನ್ನು ಕೊಡ್ತಾರೆ ತಮ್ಮ ಟೀಕೆಯಲ್ಲಿ. ಕ್ರಮಸ್ಯ ಕೃತಕತ್ವೇಪಿ ಪುರುಷಾಭಿಪ್ರಾಯ ಪ್ರವೇಶೇಪಿ. ನಮಗೆ ವೇದಗಳನ್ನು ಕ್ರಮ ಇದೆಯಲ್ಲ, ವರ್ಣಗಳು ನಿತ್ಯ, ಆಚಾರ್ಯರು ಅದೊಂದು ಬೇರೆ ವಿಷಯ.
ವರ್ಣಗಳು ನಿತ್ಯ. ವರ್ಣಗಳು ನಿತ್ಯವಾಗಿದ್ದರೂ ಕೂಡ ವೇದಗಳು ನಿತ್ಯ ಆಗೋದು ಹೇಗೆ? ಆ ವರ್ಣಗಳನ್ನು ಜೋಡಿಸ್ಬೇಕಲ್ವ. ಈಗ ಅಕಾರದಿಂದ ಹಿಡ್ಕೊಂಡು ಉಳಿದ ಎಲ್ಲ ಅಷ್ಟು ಅಕ್ಷರಗಳು ಕೂಡ ಕ್ಷಕಾರದವರೆಗೆ ಎಲ್ಲ ಅಕ್ಷರಗಳು ಕೂಡ ನಿತ್ಯ. ಅಕ್ಷರ ನಿತ್ಯ ಆದರೂ ಕೂಡ ಅಕ್ಷರಗಳ ಜೋಡಣೆ ಅಂತನ್ನೋದಿದೆಯಲ್ವ. ಅಗ್ನಿಂ, ಈಳೆ ಅಂಥೇಳಿ ಅಕಾರ, ಗಕಾರ, ನಕಾರ, ಹೀಗೆ ಈ ಅಕ್ಷರಗಳ ಜೋಡಣೆ ಅಂತನ್ನುವಂಥದ್ದೇನಿದೆ ಇದು ಕೃತಕವೇ ಅಲ್ವ. ವರ್ಣಗಳು ನಿತ್ಯ ಒಪ್ಪಿಕೊಳ್ಳೋಣ, ಆದರೆ ಆ ವರ್ಣಗಳ ಜೋಡಣೆ ಅಂತನ್ನುವಂಥದ್ದು ಏನಾಗಿದೆ ಅದು ಕೃತಕ. ಆದ್ದರಿಂದಾಗಿ ಹೇಗೆ ವೇದಗಳನ್ನು ಅಪೌರುಷೇಯ ಅಂತ ಹೇಳ್ತೀರಿ, ಅದು ನಿತ್ಯ ಅಂತ ಆಗೋದು ಹೇಗೆ ಅಂತನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಟ್ಟದ್ದೇನು, ಶಾಶ್ವತಾಹ ವಿಷ್ಣು ಬುದ್ಧಿಗಾಹ ಅನ್ನುವ ಮಾತನ್ನು ಹೇಳಿದರು. ಇದಿಷ್ಟನ್ನು ಯಾಕೆ ಹೇಳಿದೆ ಅಂತಂದರೆ, ವೇದಗಳು ಹೇಗೋ ಹಾಗೇ ಪುರಾಣಗಳು ಕೂಡ, ವೇದಗಳು ಹೇಗೋ ಹಾಗೇ ಪುರಾಣಗಳು ಕೂಡ ಭಗವಂತನ ಬುದ್ಧಿಯಲ್ಲಿ ಇರೋದಲ್ವ. ಆ ಪುರಾಣಗಳು ಕೂಡ ಭಗವಂತನ ಬುದ್ಧಿಯಲ್ಲಿ ನಿತ್ಯವಾಗಿ ಇದ್ದಾವೆ. ಹಾಗಾದರೆ ಪುರಾಣಗಳು ನಿತ್ಯವಾಗಿ ಇರುವಾಗ ಅವುಗಳು ಅನೇಕ ಸೃಷ್ಟಿಗಳಲ್ಲಿ ಹಾಗೇ ಬರೋದರಿಂದಾಗಿ ಆ ಪುರಾಣಗಳು ಅನಿತ್ಯ, ಅದು ಪೌರುಷೇಯ ಅಂತ ಆಗೋದು ಹೇಗೆ? ಪೌರುಷೇಯ ಅಂದ್ರೇನು? ಭಗವಂತ ಅದನ್ನು ಉಪದೇಶಿಸಿದ, ರಚನೆ ಮಾಡಿದ. ವೇದವ್ಯಾಸ ದೇವರು ಈ ದ್ವಾಪರದಲ್ಲಿ ಅವರು ಪುರಾಣಗಳನ್ನು, ವೇದದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಪುರಾಣಗಳ ರಚನೆ ಮಾಡಿದರು ಅಂತ ಹೇಳ್ತಾರೆ. ಭಗವಂತ ರಚನೆ ಮಾಡೋದು ಅಂದ್ರೆ ಅರ್ಥ ಏನು? ಭಗವಂತನ ಬುದ್ಧಿಯಲ್ಲಿ ಪುರಾಣಗಳು ಕೂಡ ನಿತ್ಯವಾಗಿ ಇರಬೇಕಲ್ವ, ಅದಷ್ಟು ಜ್ಞಾನ. ಅವನಿಗೆ ಎಲ್ಲಾದರೂ ಹೊಸತಾಗಿ ಜ್ಞಾನವನ್ನು ಸಂಗ್ರಹ ಮಾಡಿಕೊಂಡ ಭಗವಂತ? ಏನಾದರೂ ಓದಿ ಬರೆದು ಅದರಿಂದ ಪ್ರಯತ್ನ ಮಾಡಿ ಭಗವಂತ ಜ್ಞಾನವನ್ನು ಸಂಪಾದನೆ ಮಾಡಿ ಅವನು ಈ ಪುರಾಣಗಳನ್ನು ರಚನೆ ಮಾಡಿದ್ದೋ? ಇಲ್ಲ. ಪುರಾಣಗಳ ರಚನೆ ಮಾಡಬೇಕಾದರೂ ಕೂಡ ಅವನ ಬುದ್ಧಿಯಲ್ಲಿ ಇದ್ದದ್ದೇ, ಅವನು ಜ್ಞಾನಸ್ವರೂಪಿ, ಅವನು ಆ ಜ್ಞಾನವೇ ಹೊರಹೊಮ್ಮಿ ಬಂದಿದೆ ಅದು. ಹಾಗಾದರೆ ಅದಕ್ಕೆ ಕರ್ತೃಪ್ರಸಿದ್ಧಿ ಅಂತಂದ್ರೇನು? ವೇದವ್ಯಾಸದೇವರು ರಚನೆ ಮಾಡಿದರು, ರಚನೆ ಮಾಡಿದರು ಅಂತನ್ನುವ ಶಬ್ದವನ್ನು ಅಲ್ಲಿ ಬಳಸಿದ್ದಾರೆ. ಹಾಗಾದರೆ ರಚನೆ ಅಂತಂದರೆ ಏನು? ವೇದಗಳನ್ನು ಉಪದೇಶ ಮಾಡಿದ ಭಗವಂತ, ಪುರಾಣಗಳನ್ನು ರಚನೆ ಮಾಡಿದ ಭಗವಂತ, ಈ ಎರಡು ವ್ಯತ್ಯಾಸ ಇದೆ. ವೇದಗಳಿಗೂ ಮತ್ತು ಪುರಾಣಗಳಿಗೂ ವ್ಯತ್ಯಾಸ ಏನು? ವೇದಗಳನ್ನು ಭಗವಂತ ಉಪದೇಶ ಮಾಡಿದ, ಪುರಾಣಗಳನ್ನು ಭಗವಂತ ರಚನೆ ಮಾಡಿದ ಅನ್ನುವಂತಹ ಶಬ್ದ ನಮಗಲ್ಲಿ ಕೇಳಿಸ್ತಾ ಇದೆ. ಇನ್ನು ಈ ವೇದಗಳಿಗೆ ಅದಕ್ಕೋಸ್ಕರವಾಗಿ ಆಚಾರ್ಯರು ಹೇಳ್ತಾರೆ, ಇವು ಶ್ರುತಿ, ವೇದ, ಆಗಮ ಅನ್ನುವ ಶಬ್ದವೂ ಕೂಡ ವೇದಗಳು ಅಪೌರುಷೇಯ ಅನ್ನುವ ವಿಚಾರವನ್ನು ತಿಳಿಸಿಕೊಡ್ತದೆ ಅನ್ನೋದನ್ನು ಆಚಾರ್ಯರು ಹೇಳ್ತಾರೆ. ಅತಃ ಶ್ರುತಿತ್ವಮೇತಾಸಾಂ ಶ್ರುತಾಯೇವ ಅಖಿಲೈಹಿ. ಎಲ್ಲರೂ ಕೂಡ ಇದನ್ನು ಕೇಳಿದ್ದಾರೆ ಅಷ್ಟೇ, ಯಾರೂ ಕೂಡ ರಚನೆ ಮಾಡಲಿಲ್ಲ. ನಿಮಗೆ ಸಂದೇಹ ಬರಬಹುದು, ಏನು ನೀವು ಯಾರಾದರೂ ವೇದಗಳನ್ನು ಹೇಳುವವರಿದ್ದರೆ, ಸಂಧ್ಯಾವಂದನೆ ಮಾಡುವವರಿದ್ದರೆ ನಿಮಗೆ ಪರಿಚಯ ಇರ್ತದೆ. ಏನು? ವಿಶ್ವಾಮಿತ್ರ ಗಾಯತ್ರಿಯನ್ನು ಕಂಡುಕೊಂಡ, ಗಾಯತ್ರಿಯನ್ನು ವಿಶ್ವಾಮಿತ್ರ ಗಾಯತ್ರಿ ಅಂತ ಹೇಳ್ತಾರೆ. ಋಷಿ, ಛಂದಸ್ಸು, ದೇವತೆಗಳನ್ನು ನೀವು ಹೇಳ್ತೀರಿ. ಋಷಿ ಅಂತಂದ್ರೆ ಏನು? ವೇದಗಳನ್ನು ಯಾರು ಕಂಡುಕೊಂಡ್ರೋ ಅವರು ಋಷಿಗಳು. ಹಾಗಾದರೆ ಈ ಋಷಿಗಳು ಕೂಡ ವೇದಗಳನ್ನು ರಚನೆ ಮಾಡಿದ್ದಲ್ಲ, ಕಂಡುಕೊಂಡದ್ದು. ಅದು ದೃಷ್ಟ ಅಂತ ಹೇಳ್ತಾರೆ. ವೇದಗಳನ್ನು ಅವರು ಕಂಡುಕೊಂಡರು, ಅವರು ರಚನೆ ಮಾಡಲಿಲ್ಲ. ಆದರೆ ಪುರಾಣಗಳಲ್ಲಿ ಕೆಲವು ಕಡೆಗೆ ಮಾತುಗಳು ಬರ್ತದೆ. ಅಗ್ನೇಹೇ ವೇದದಲ್ಲೂ ಬರುತ್ತೆ. ಅಗ್ನೇಹೇ ಋಗ್ವೇದ, ವಾಯೋಹೋ ಯಜುರ್ವೇದ ಅಂತ ಹೇಳಿ ಅಗ್ನಿಯಿಂದ ಋಗ್ವೇದದ ಆವಿರ್ಭಾವ ಆಯಿತು, ವಾಯುವಿನಿಂದ ಯಜುರ್ವೇದದ ಆವಿರ್ಭಾವ ಆಯಿತು. ಚತುರ್ಮುಖ ಬ್ರಹ್ಮ ಸೃಷ್ಟಿಕಾಲದಲ್ಲಿ ಅವನು ವೇದಗಳನ್ನು ಉಪದೇಶಿಸಿದ, ಅವನ ಮುಖದಿಂದ ಹೊರಗೆ ಬಂತು ಅಂತಂದರೆ ಅವನೇ ತಾನೇ ರಚನೆ ಮಾಡಿತ್ತು. ಹಾಗಾದರೆ ವೇದಗಳನ್ನು ರಚನೆ ಮಾಡಿದ್ದು, ವೇದಗಳ ಉತ್ಪತ್ತಿ ಆಯಿತು ಅನ್ನುವಂತಹ ಮಾತುಗಳು ಇದ್ದಾವೆ. ಆದರೆ ಆ ಉತ್ಪತ್ತಿ ಆಯಿತು ಅನ್ನುವಂತಹ ಮಾತುಗಳಿಗೆ ಆಚಾರ್ಯರು ಕೊಟ್ಟಂತಹ ಉತ್ತರ ಏನು ಅಂತಂದರೆ, ತದುತ್ಪತ್ತಿ ವಚಶ್ಚೈವ ಭವೇದ್ ವ್ಯಕ್ತಿಂ ಅಪೇಕ್ಷ್ಯತು.
ವೇದಗಳು ಉತ್ಪತ್ತಿ ಆಯಿತು ಅಂತ ಕೆಲವು ಕಡೆಗೆ ನಿಮಗೆ ಕೇಳಬಹುದು, ಆದರೆ ಅದು ಉತ್ಪತ್ತಿ ಅಂತನೋ ಅರ್ಥದಲ್ಲಿ ಅಲ್ಲ, ಹೊಸದಾಗಿ ಹುಟ್ಟಿದ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ವೇದಗಳು ಅಭಿವ್ಯಕ್ತವಾಯಿತು. ಹೇಗೆ ಅಂದರೆ, ನೀವು ಬಾವಿ ತೋಡ್ತೀರಿ ಅಥವಾ ಬೋರ್ವೆಲ್ ಹಾಕ್ತೀರಿ. ಬಾವಿ ತೋಡುವಾಗ, ಬೋರ್ವೆಲ್ ಹಾಕುವಾಗ ನೀರು ಬಾವಿ ತೋಡಿದ್ದರಿಂದಾಗಿ ಹುಟ್ಟಿತಾ? ಇಲ್ಲ. ಬೋರ್ವೆಲ್ ಹಾಕಿದಾಗ ನೀರು ಹೊಸದಾಗಿ ಹುಟ್ಟಿತಾ? ಹುಟ್ಟಲಿಲ್ಲ. ಅಲ್ಲಿ ಇರುವಂತಹ ನೀರೇ ನಮಗೆ ಸಿಕ್ಕಿತು. ಭೂಮಿಯಲ್ಲಿ ಅಂತರ್ಜಲ ಅಂತನ್ನುವಂಥದ್ದಿದೆ, ಅದು ಕಣ್ಣಿಗೆ ಕಾಣಿಸದೇ ಇದ್ದರೂ ಬಾವಿ ತೋಡಿದಾಗ ನಮಗೆ ನೀರು ಸಿಕ್ಕಿತ್ತಲ್ಲಿ. ಹಾಗೆ ಋಷಿಗಳು ಕೂಡ ತಮ್ಮ ತಪಸ್ಸಿನಿಂದ ಪೂರ್ವಜನ್ಮದಲ್ಲಿ ಏನು ಅವರು ವೇದಗಳನ್ನು ಜ್ಞಾನವನ್ನು ಪಡೆದುಕೊಂಡಿದ್ದರೋ, ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಿದ್ದರೋ, ಆ ತಪಸ್ಸಿನಲ್ಲಿ ಅವರೇನು ಮಾಡ್ತಾರೆ, ಆ ಮಂತ್ರಗಳನ್ನು ಕಂಡುಕೊಳ್ತಾರೆ. ತಮ್ಮ ತಪಸ್ಸಿನ ಪ್ರಭಾವದಿಂದ ಮಂತ್ರಗಳನ್ನು ಕಂಡುಕೊಳ್ತಾರೆ. ಅದನ್ನೇ ಹೇಳಿದರು, ಚೇತನಸ್ಯ ಜನಿಹಿ ಯದ್ವತ್ ಉಚ್ಯತೆ ಸಾರ್ವಲೌಕಿಕೈ. ಚೇತನ ಮನುಷ್ಯ, ಜೀವ ಇದ್ದಾನೆ. ನಿಮಗೆ ಭಗವದ್ಗೀತೆಯನ್ನು ನೀವು ಕೇಳಿರ್ತೀರಿ. ಜೀವ ಅಂತನ್ನುವಂಥವನು ನಿತ್ಯ. ನಿತ್ಯನಾದಂತಹ ಈ ಜೀವನಿಗೆ ಹುಟ್ಟು ಮತ್ತು ಸಾವು ಹೇಗೆ ಇದು ಅಂದರೆ, ಅವನಿಗೆ ಶರೀರ ಬರ್ತದೆ, ಹೋಗ್ತದೆ. ಆ ಜೀವನಿಗೆ ಶರೀರ ಬರುವುದರಿಂದಾಗಿ ಅವನು ಹುಟ್ಟಿದ ಅಂತ ವ್ಯವಹಾರ ಮಾಡ್ತೇವೆ. ಶರೀರ ನಾಶವಾಯಿತು ಅಂದರೆ ಅವನು ನಾಶವಾದ ಅಂತ ವ್ಯವಹಾರ ಮಾಡ್ತೇವೆ. ಹೇಗೋ ಅದೇ ರೀತಿಯಾಗಿ ಚೇತನಸ್ಯ ಜನಿಹಿ ಯದ್ವತ್ ಉಚ್ಯತೆ ಸಾರ್ವಲೌಕಿಕೈ ಅಂತ ಹೀಗೆ ಪುರಾಣಗಳನ್ನು ಅನಿತ್ಯ ಅಥವಾ ಅವುಗಳು ಹುಟ್ಟಿದವು ಅಂತ ಹೇಳುವಂತಹ ಮಾತುಗಳಿಗೆ ಆಚಾರ್ಯರು ಈ ಸಮಾಧಾನವನ್ನು ಕೊಟ್ಟರು. ವೇದಗಳಿಗೆ ಹಾಗೇ ಪುರಾಣಗಳು ಕೂಡ ವೇದವ್ಯಾಸ ದೇವರು ರಚನೆ ಮಾಡಿದರು ಅಂತ ಹೇಳಿದರಲ್ವ. ಆ ರಚನೆ ಅಂತಂದರೆ ಅರ್ಥ ಏನು? ಹಾಗಾದರೆ ಇಡೀ ಪುರಾಣ ರಾಶಿ ಅಂತನ್ನುವಂಥದ್ದು ಶತಕೋಟಿ ಪ್ರವಿಸ್ತರ. ನಿನ್ನೆ ಹೇಳಿದ್ದೆ ನಾನು ಇದನ್ನು. ಪುರಾಣದ ರಾಶಿ ಶತಕೋಟಿ ಪ್ರವಿಸ್ತರ ಅಂದರೆ 100 ಕೋಟಿ ಪುರಾಣಗಳು, 100 ಕೋಟಿ ಗ್ರಂಥಾತ್ಮಕವಾದ ಪುರಾಣ ಏಕಮೇವ ಆಸೀತ್, ಒಂದೇ ಇತ್ತು. ಆ ಪುರಾಣವನ್ನು ವಿಭಾಗ ಮಾಡಿ ವೇದವ್ಯಾಸ ದೇವರು ನಮಗೆ ಕೊಟ್ಟರು ದ್ವಾಪರದಲ್ಲಿ ಅಂತ ನಾವು ಹೇಳ್ತೇವೆ. ಹಾಗಾದರೆ ಮೊದಲೇ ಪುರಾಣ ಇತ್ತಲ್ವ? ವೇದವ್ಯಾಸ ದೇವರು ರಚನೆ ಮಾಡುವ ಮೊದಲು ಪುರಾಣ ಇತ್ತು. ಹಿಂದಿನ ಕಲ್ಪದಲ್ಲೂ ಆ ಪುರಾಣಗಳಿದ್ವು. ಹಾಗಾದರೆ ಎಲ್ಲ ಪುರಾಣಗಳು ಕೂಡ ಅನಾದಿ ಕಾಲದಿಂದ ಭಗವಂತನ ಬುದ್ಧಿಯಲ್ಲಿ ಇದ್ದೇ ಇದ್ದಾವೆ. ಅದೇ ಪುರಾಣಗಳನ್ನು ವೇದವ್ಯಾಸ ದೇವರು ರಚನೆ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿದ್ಧ ಆಯಿತು. ಹಾಗಾದರೆ ವೇದಗಳು ಹೇಗೋ, ವೇದಗಳನ್ನು ಅಪೌರುಷೇಯ ಅಂತ ಹೇಳತಕ್ಕಂತಹ ಮಾತುಗಳಿದೆ. ವೇದಗಳು ಹುಟ್ಟಿದವು ಅಂತನ್ನುವಂತಹ ಮಾತುಗಳು ಇದೆ. ಹಾಗಾದರೆ ಹುಟ್ಟಿದವು ಅನ್ನೋ ಮಾತುಗಳಿಗೆ ಏನು ಅರ್ಥ ಮಾಡಬೇಕು ಅಂತ ಹೇಳಿದರು? ಅಭಿವ್ಯಕ್ತಿ. ಹೇಗೆ ಅಂತರ್ಜಲ ಅಭಿವ್ಯಕ್ತಿ ಆಯಿತೋ ಹಾಗೆ ವೇದಗಳ ಅಭಿವ್ಯಕ್ತಿ ಆಯಿತು ಅನ್ನೋದನ್ನು ತಿಳ್ಕೊಳ್ಬೇಕು. ಅದೇ ನಿಯಮವನ್ನು ಪುರಾಣಗಳಲ್ಲೂ ಕೂಡ ಅನ್ವಯ ಮಾಡಲಿಕ್ಕೆ ಬರ್ತದೆ. ಪುರಾಣಗಳು ನಿತ್ಯವಾಗಿದ್ದಾವೆ, ಅವುಗಳು ಕೂಡ ವಿಷ್ಣು ಬುದ್ಧಿಯಲ್ಲಿ ನಿತ್ಯವೂ ಇದ್ದಾವೆ. ಆ ಪುರಾಣಗಳನ್ನೇ ಭಗವಂತ ವೇದವ್ಯಾಸ ದೇವರಾಗಿ ಅವತಾರ ಮಾಡಿ ಸಂಗ್ರಹ ಮಾಡಿ ನಮಗೆ ಕೊಟ್ಟ. ಹಾಗಾದರೆ ಈ ಪುರಾಣಗಳು ಪೌರುಷೇಯ ಅಂತ ಯಾಕೆ ಕರೆಸಿಕೊಳ್ತವೆ ಅನ್ನುವ ಪ್ರಶ್ನೆ ನಮಗೆ ಬರ್ತದೆ. ಈ ಪ್ರಶ್ನೆಗೆ ನಾವು ವಿಚಾರ ಮಾಡೋದಾಗಿದ್ದರೆ, ಪುರಾಣಗಳು ಕೂಡ ವೇದಕ್ಕೆ ಸರಿಸಮಾನವಾಗಿ ಪ್ರಮಾಣ. ಯಾಕೆ? ಅವುಗಳು ಕೂಡ ವೇದವ್ಯಾಸ ದೇವರಿಂದ ಹೊರಹೊಮ್ಮಿದವುಗಳು, ರಚಿತವಾದವುಗಳು ಅನ್ನೋದ್ರ ರಚನೆ ಅಂತ ಅನ್ನೋದಕ್ಕೆ ಮತ್ತೆ ಮುಂದೆ ಅರ್ಥ ಹೇಳ್ತೇನೆ ಏನು ಅಂತ. ಸ್ಪಷ್ಟವಾಗಿ ಪ್ರಮಾಣ ವಚನ ಹೇಳ್ತಾ ಇದೆ, ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರ ಹಿ ಸರ್ವೇಷಾಮಪಿ ವೇದಾನಾಂ ಸೇತಿಹಾಸ ಪುರಾಣಯೋಃ ಪ್ರಮಾಣಾನಾಂ ಚ ಸರ್ವೇಷಾಂ ತದರ್ಥಂಚ ಅನ್ಯತ್ ಉಚ್ಯತೆ ಅನ್ನುವಂತಹ ನಾರದೀಯ ಪುರಾಣದ ವಚನ ಇದು. ಇಲ್ಲಿ ವೇದಗಳನ್ನು, ಎಲ್ಲ ವೇದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ.
ಮತ್ತು ಎಲ್ಲ ಇತಿಹಾಸ ಅಂತನ್ನುವಂಥದ್ದು ಪಂಚರಾತ್ರ, ರಾಮಾಯಣ ಮತ್ತು ಮಹಾಭಾರತ ಇದು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಪುರಾಣಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಪ್ರತಿಪಾದ್ಯವಾದಂತಹ ಅಂದರೆ ಪುರಾಣಗಳ ವಿಷಯ ಬೇರೆ ಅಲ್ಲ, ವೇದಗಳ ವಿಷಯ ಬೇರೆ ಅಲ್ಲ, ಇತಿಹಾಸದ ವಿಷಯ ಬೇರೆ ಅಲ್ಲ. ಆದ್ದರಿಂದ ಏನು ಹೇಳಿದರು? ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ಐದನೆಯ ವೇದ ಅಂತ ಇದನ್ನು ಕರೆದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದಗಳು ಹೇಗೋ ಆ ವೇದಗಳಂತೆಯೇನೇ ಇದು ಐದನೆಯ ವೇದ ಅಂತ ಕರೆದರು. ಯಾಕೆ? ಇವುಗಳು ಕೂಡ ವೇದವ್ಯಾಸ ದೇವರಿಂದ ಹೊರಹೊಮ್ಮಿದವುಗಳು. ಹೇಗೆ ವೇದಗಳ ಉಪದೇಶ ಆಯಿತೋ ಅದೇ ರೀತಿಯಾಗಿ ಪುರಾಣಗಳ ಅಭಿವ್ಯಕ್ತಿ, ಇತಿಹಾಸಗಳ ಅಭಿವ್ಯಕ್ತಿಯೂ ಕೂಡ ಹಾಗೇ ಆಗಿದೆ. ಆದ್ದರಿಂದಾಗಿ ಪುರಾಣಗಳನ್ನು ಐದನೆಯ ವೇದ ಅಂತ ವ್ಯವಹಾರ ಮಾಡ್ತಾರೆ. ಪ್ರಮಾಣವಚನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ಆಯಿತು, ವೇದಗಳು ನಿತ್ಯ ಒಂದೇ ರೀತಿಯಾಗಿ ಇದ್ದಾವೆ. ಪುರಾಣಗಳು ಮಾತ್ರ, ಪುರಾಣಗಳನ್ನು ಹೇಳುವಾಗ ಪುರಾಣಗಳು ನಿತ್ಯವಾಗಿದ್ದಾವೆ, ಆದರೆ ಪ್ರತಿಯೊಂದು ಸರ್ಗದಲ್ಲೂ ಕೂಡ ಒಂದೇ ರೀತಿಯಾಗಿ ಪುರಾಣಗಳು ಇರೋದಿಲ್ಲ. ಅಲ್ಲಿ ವ್ಯತ್ಯಾಸ ಇದೆ. ವೇದಗಳಿಗೂ ಪುರಾಣಗಳಿಗೂ ಏನು ವ್ಯತ್ಯಾಸ ಅಂತ ಕೇಳಿದರೆ, ಪುರಾಣಗಳಿಗೆ ವೇದ ಮೂಲತ್ವ ಇದೆ. ಪುರಾಣಗಳು ನಿತ್ಯವಾಗಿದ್ದರೂ ಕೂಡ ಅವುಗಳು ಪ್ರತಿಯೊಂದು ಸರ್ಗದಲ್ಲೂ ಕೂಡ ಸೃಷ್ಟಿಯ ಆರಂಭದಲ್ಲಿ ಆ ಪುರಾಣಗಳ ರಚನೆ ಭಿನ್ನವಾಗಿರ್ತದೆ. ಪುರಾಣಗಳ ರಚನೆ ಭಿನ್ನವಾಗಿರ್ತದೆ. ಇವತ್ತು ನೀವು ಭಾಗವತ ಪುರಾಣವನ್ನು ಕೇಳಿದವರಿಗೆ ಗೊತ್ತಿರ್ತದೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅಂತ ಹೇಳಿ ಅಲ್ಲಿ ಜನ್ಮಾದ್ಯಸ್ಯ ಯತಃ ಅಂತನ್ನೋ ಪದ ಇದೆ ಅಂತ ಇಟ್ಟುಕೊಳ್ಳಿ. ಅಲ್ಲಿ ಸೃಷ್ಟ್ಯಾದ್ಯಸ್ಯ ಯತಃ, ಜನ್ಮ ಶಬ್ದಕ್ಕೆ ಪರ್ಯಾಯ ಪದವಾಗಿ ಸೃಷ್ಟಿ ಎನ್ನುವ ಪದವಂತಹ ಸೃಷ್ಟಿ ಎನ್ನುವ ಪದವನ್ನು ಬಳಸ್ಬೋದು, ಉತ್ಪತ್ತಿ ಅಂತನ್ನುವ ಪದವನ್ನು ಬಳಸ್ಬೋದು. ಹೀಗೆ ಆ ಪ್ರತಿಯೊಂದು ಸರ್ಗದಲ್ಲೂ ಕೂಡ ಆ ಪುರಾಣಗಳಲ್ಲಿ ಇರುವಂತಹ ಪದಗಳು ವ್ಯತ್ಯಾಸ ಆಗ್ತದೆ. ನಾವೇನು ವೇದದಲ್ಲಿ ತತ್ಕ್ರಮೇಣೈವ ತೈಹಿ ವರ್ಣೈಹಿ ತೈಹಿ ಸ್ವರೈಹಿ, ಅಲ್ಲಿ ವರ್ಣಗಳ ವ್ಯತ್ಯಾಸ ಆಗೋದಿಲ್ಲ, ಅಕ್ಷರಗಳ ಜೋಡಣೆ ಒಂದೇ ರೀತಿಯಾಗಿರ್ತದೆ, ಕ್ರಮವೂ ಕೂಡ ವ್ಯತ್ಯಾಸ ಆಗೋದಿಲ್ಲ, ಸ್ವರವೂ ಹಾಗೇ ಇರ್ತದೆ ಅಂತೇನು ಹೇಳಿದ್ವಿ. ಅದು ಪುರಾಣದಲ್ಲಿ ಇರೋದಿಲ್ಲ. ಪುರಾಣದಲ್ಲಿ ಶಬ್ದಗಳ ವ್ಯತ್ಯಾಸ ಆಗ್ತದೆ. ಆದರೆ ತದರ್ಥ ಪೂರ್ವಸರ್ಗವತ್, ಪುರಾಣಗಳ ಅರ್ಥ ಮಾತ್ರ ಒಂದೇ ಆಗಿರ್ತದೆ. ಪುರಾಣಗಳ ಅರ್ಥ ಮಾತ್ರ ಒಂದೇ ಆಗಿರ್ತದೆ. ಹೀಗಾಗಿ ಪುರಾಣಗಳನ್ನು ಹೇಳುವಾಗ ಅನ್ಯಥಾ ರಚನಮೇವ, ಪುರಾಣಗಳು ಅವುಗಳ ರಚನೆ ಆಗಿದ್ದು ಹೇಗೆ ಅಂದರೆ ಅನ್ಯಥಾ ರಚನಾ ಅಂತ ಶಬ್ದವನ್ನು ಬಳಸಿದರು. ವೇದವ್ಯಾಸ ದೇವರು ಪುರಾಣಗಳನ್ನು ರಚನೆ ಮಾಡಿದರು. ಅವುಗಳು ನಿತ್ಯ ಆದರೂ ಕೂಡ, ಅವುಗಳು ಅನಿತ್ಯ ಆದರೂ ಕೂಡ ಅವುಗಳಿಗೆ ವಿನಾಶ ಇಲ್ಲ. ಅನಿತ್ಯ ಯಾಕೆ ಅಂತ ಕೇಳಿದರೆ ರಚನೆ ಮಾಡಿದರು. ಅನ್ಯಥಾ ರಚನಮೇವ ಅನಿತ್ಯತ್ವ. ಪುರಾಣಗಳು ಅವುಗಳನ್ನು ರಚನೆ ಮಾಡುವಾಗ ವೇದವ್ಯಾಸ ದೇವರು ಜನ್ಮಾದ್ಯಸ್ಯ ಯತಃ ಅಂತ ಇದ್ದರೆ ಸೃಷ್ಟ್ಯಾದ್ಯಸ್ಯ ಯತಃ ಅಂತ ಬದಲಾವಣೆ ಮಾಡುತ್ತಾರೆ. ಆದರೆ ಬದಲಾವಣೆ ಮಾಡಿದರೂ ಕೂಡ ಅರ್ಥ ಒಂದೇನೆ. ಆ ಅರ್ಥ ಅಂತನ್ನೋದು ಒಂದೇ ಆಗಿದ್ದರಿಂದಾಗಿ ಅವುಗಳು ಅನಿತ್ಯ, ಅರ್ಥ ಒಂದೇ ಆಗಿದ್ದರೂ ಕೂಡ ಪದಗಳು ಭಿನ್ನವಾಗಿದ್ದರಿಂದಾಗಿ ಅನಿತ್ಯ ಅಂತ ಕರೆಸಿಕೊಳ್ತವೆ. ಆದರೆ ವಿಷ್ಣುವಿನ ಬುದ್ಧಿಯಲ್ಲಿ ಆ ಎಲ್ಲ ಪುರಾಣಗಳು ಕೂಡ ಸರ್ವದಾ ಒಂದೇ ರೀತಿಯಾಗಿ ಇರ್ತವೆ. ಹಾಗೆ ಅಂಥೇಳಿ ಭಗವಂತನಿಗೆ ಈ ಸರ್ಗದಲ್ಲಿ ಮಾತ್ರ ಜನ್ಮಾದ್ಯಸೇಯತಃ ಅಂತ ಗೊತ್ತಾಯಿತು, ಹಿಂದಿನ ಸರ್ಗದಲ್ಲಿ ಹಿಂದಿನ ಸೃಷ್ಟಿಯಲ್ಲಿ ಜನ್ಮಾದ್ಯಸೇಯತಃ ಅಂತ ಗೊತ್ತಿರಲಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಇದರಲ್ಲಿ ಒಂದು ನಿಮಗೆ ಪ್ರಶ್ನೆ ಬರಬಹುದು, ಆಯಿತು ಭಗವಂತ ಎಷ್ಟು ಶಬ್ದಗಳನ್ನು ಬದಲಾವಣೆ ಮಾಡ್ತಾನೆ? ಈಗ ಒಂದು ಶಬ್ದಕ್ಕೆ ಎಷ್ಟು ಪರ್ಯಾಯ ಶಬ್ದಗಳಿರಬಹುದು? 10-15 ಮ್ಯಾಕ್ಸಿಮಮ್. ಆಯಿತು,
ಅವನು ಹಿಂದಿನ ಸರ್ಗದಲ್ಲಿ ಒಂದು 10 ಸೃಷ್ಟಿಗಳಾಗುವಾಗ ಅಷ್ಟು ಪರ್ಯಾಯ ಪದಗಳು ಖಾಲಿಯಾಗಿ ಹೋದವು. ಹಾಗಾದರೆ ಈ ಪರ್ಯಾಯ ಪದಗಳು ಅಂತನ್ನುವಂಥದ್ದಕ್ಕೆ ಒಂದು ಸೀಮಿತವಾದ ವ್ಯವಸ್ಥೆ ಇದೆ. ಹಾಗಾದರೆ ಅಷ್ಟು ಶಬ್ದಗಳನ್ನು ಭಗವಂತ ಬದಲಾವಣೆ ಮಾಡಬಹುದು ಹೊರತಾಗಿ ಅವನು ಇಡೀ ಪುರಾಣಗಳಲ್ಲಿ ಎಷ್ಟು ಬಾರಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ, ಪುರಾಣಗಳು ಏಕಾರ್ಥವಾಗಿದ್ದರೂ ಕೂಡ ಅವುಗಳಲ್ಲಿ ಈ ಪದಗಳು ಅತ್ಯಂತ ಸೀಮಿತವಾದ ಪರ್ಯಾಯ ಶಬ್ದಗಳನ್ನು ಉಳ್ಳವುದಾಗಿದ್ದರೂ ಕೂಡ ಭಗವಂತನ ಮಹಿಮೆ ಅಂತನ್ನುವಂಥದ್ದು ವಿಲಕ್ಷಣ. ಅವನು ಬೇರೆ ಬೇರೆ ರೀತಿಯಲ್ಲಿ ಆ ಪುರಾಣಗಳ ಅರ್ಥವನ್ನು, ಸಮಾನವಾದ ಅರ್ಥವನ್ನು ಬೇರೆ ಬೇರೆ ಪದಗಳ ಜೋಡಣೆಯಿಂದ ಹೇಳುವಷ್ಟು ಮಹಾತ್ಮ್ಯ ಆ ಭಗವಂತನಿಗೆ ಇದೆ. ನಮಗೆ ಅದು ಅಸಂಭವ ಆಗಿದ್ದರೂ ಕೂಡ ಅದು ಭಗವಂತನಲ್ಲಿ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗಿದೆ. ಆದ್ದರಿಂದಾಗಿ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಪುರಾಣಗಳನ್ನು ನಮಗೆ ಪ್ರತಿಸರ್ಗದಲ್ಲೂ ಕೂಡ ಕೊಡ್ತಾನೆ. ಆದರೆ ಅರ್ಥ ಮಾತ್ರ ಒಂದೇ ಆಗಿರ್ತದೆ. ಹೀಗೆ ಪುರಾಣಗಳಲ್ಲಿ ಇವು ನಿತ್ಯ ಅಂತನ್ನೋದಕ್ಕೆ ಕೆಲವು ಪ್ರಮಾಣಗಳು ಇದ್ದಾವೆ. ಪುರಾಣಗಳು ಹಿಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ, ಅನಂತರದ ಕಲ್ಪದಲ್ಲಿ ಇರತಕ್ಕಂತಹ ಅನೇಕ ಕಥೆಗಳನ್ನು ಪುರಾಣ ಹೇಳ್ತದೆ. ನೀವೇ ಪದ್ಮಪುರಾಣದಲ್ಲಿ ಕೇಳಿದಿರಿ, ಯಾವುದ್ಯಾವುದೋ ಕಲ್ಪದ ಕಥೆಗಳನ್ನು ಅಲ್ಲಿ ಪದ್ಮಪುರಾಣ ನಿರೂಪಣೆ ಮಾಡುತ್ತದೆ. ಅದು ಇದೇ ಕಲ್ಪದ್ದೇ ಆಗಬೇಕು ಅಂತೇನಿಲ್ಲ. ಅದಕ್ಕೆ ಒಂದು ಪ್ರಮಾಣ, ಆಚಖ್ಯು ಕವಯಃ ಕೇಚಿತ್ ಸಂಪ್ರತಿ ಆಚಕ್ಷತೆ ಪರೆ ಆಖ್ಯಾಸ್ಯಂತಿ ತಥೈವ ಅನ್ಯೇ ಇತಿಹಾಸಂ ಇಮಂ ಭುವಿ. ಪುರಾಣಗಳಲ್ಲಿ ಬರುವಂತಹ ಎಷ್ಟೋ ಕಥೆಗಳು, ಮಹಾಭಾರತದಲ್ಲಿ ಬರತಕ್ಕಂತಹ ನಾವು ಎಷ್ಟೋ ಉಪದೇಶಗಳು, ಭಗವಂತನ ಉಪದೇಶವನ್ನೇ ತಗೊಳ್ಳಿ ನೀವು. ಇದು ಯಾವುದೋ ಕಲ್ಪದಲ್ಲಿ ನಾನು ಆದಿಕಲ್ಪದಲ್ಲಿ ಉಪದೇಶ ಮಾಡಿದ್ದು ಅಂತ ಭಗವಂತ ಹೇಳ್ತಾನೆ. ಪುರಾಣಗಳಲ್ಲೂ ಹಾಗೇನೆ. ಇದನ್ನು ಇವತ್ತು ಕೆಲವರು ಹೇಳ್ತಾ ಇದ್ದಾರೆ, ಹಿಂದೆ ಕೆಲವರು ಹೇಳಿದರು ಹಿಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ ಇದನ್ನು ಕೆಲವರು ಹೇಳ್ತಾರೆ ಅಂತ ಹೇಳಿ, ಹೀಗೆ ಪುರಾಣಗಳಲ್ಲಿ ಪ್ರತಿಪಾದಿತವಾದಂತಹ ಅರ್ಥಗಳು ಅದು ಅನೇಕ ಕಲ್ಪಗಳಿಗೆ ಸಂಬಂಧಪಟ್ಟಿತ್ತು. ಹೀಗಾಗಿ ಪುರಾಣಗಳು ಅದು ಪೂರ್ವದಲ್ಲೇ ಇದ್ದದ್ದನ್ನೇ ನಿರೂಪಣೆ ಮಾಡೋದರಿಂದಾಗಿ ವೇದಗಳು ಹೇಗೆ ಅನಾದಿ ಕಾಲದಿಂದ ಇದ್ದಾವೋ ಹಾಗೇನೇ ಇಲ್ಲಿಯೂ ಕೂಡ ನಮಗೆ ಕೇಳಿ ಬರ್ತಾ ಇದೆ. ಗತೆ ದೈನಂದಿನೇ ಕಲ್ಪೆ ಕಥೈಷಾ ಶಾಶ್ವತೀ ಶುಭ ಮಾರ್ಕಾಂಡೇಯೇನ ಮೇ ಪ್ರೋಕ್ತ ಸಾಚ ಉಕ್ತ ತವ ಭೂಪತೆ. ಇಲ್ಲಿ ನೀವು ಮಾರ್ಕಾಂಡೇಯ ಋಷಿಗಳು ಉಪದೇಶ ಮಾಡುವಂಥದ್ದು ಪುರಾಣ ಇರಬಹುದು. ಅದಕ್ಕೆ ಹೇಳುವಾಗ ಅದರ ಹಿನ್ನೆಲೆಯನ್ನು ಹೇಳುತ್ತಾರೆ. ಇದು ಯಾರು ಯಾರಿಗೆ ಹೇಳಿದ್ದು, ಯಾರು ಯಾರಿಗೆ ಹೇಳಿದ್ದು. ಭಾಗವತವನ್ನು ಕೂಡ ನೀವು ಕೇಳಿದಿರಿ. ಭಾಗವತ ಯಾರಿಂದ ಯಾರಿಗೆ ಅದು ಉಪದೇಶದ ಕ್ರಮದಲ್ಲಿ ಬಂತು ಅಂತನ್ನೋದನ್ನು, ಅಷ್ಟು ಪ್ರಾಚೀನವಾದಂತಹ ಇತಿಹಾಸವನ್ನು ಅದಕ್ಕೆ ಹೇಳುತ್ತಾರೆ. ಗತೆ ದೈನಂದಿನೇ ಕಲ್ಪೆ, ಹಿಂದಿನ ದಿನಕಲ್ಪದಲ್ಲಿ ಏನನ್ನ ಉಪದೇಶ ಮಾಡಿದ್ನೋ ಭಗವಂತ ಅದನ್ನೇ ಶಾಶ್ವತಿ ಶುಭ, ಇದು ನಿತ್ಯವಾಗಿದೆ, ಪರಮ ಮಂಗಳಕರವಾದದ್ದು, ಅದನ್ನು ಮಾರ್ಕಂಡೇಯ ಋಷಿಗಳು ನನಗೆ ಹೇಳಿದರು, ನಾನು ನಿನಗೆ ಹೇಳುತ್ತೇನೆ ಹೇ ರಾಜ ಅಂತ ಹೇಳಿ ಈ ಪುರಾಣಗಳಿಗೆ ಅನೇಕ ದಿನಕಲ್ಪಗಳಿಗೆ ಸಂಬಂಧಪಟ್ಟಂತಹ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲೇ ಜನಮೇಜಯನ ಸತ್ರಕಲ್ಪದ ಬಗ್ಗೆ ಬಂದಿದೆ. ಅದು ಕೂಡ ಅತ್ಯಂತ ಪ್ರಾಚೀನವಾದದ್ದು. ವೇದಗಳ ರಚನೆಯಾಗಿದ್ದು ವೇದವ್ಯಾಸ ದೇವರು ದ್ವಾಪರದಲ್ಲಿ. ಜನಮೇಜಯನ ಕಥೆ ಬಹಳ ಪ್ರಾಚೀನವಾಗಿ ನಮಗೆ ಬರ್ತದೆ. ಆಮೇಲೆ ಈ ಪುರಾಣಗಳನ್ನು ವೇದವ್ಯಾಸ ದೇವರು ರಚನೆ ಮಾಡಿದರು. ಇದು ಯಾಕೆ ಪ್ರಮಾಣ ಅಂತಂದರೆ, ಈಗಾಗಲೇ ಕೇಳಿದರೆ ಪಂಚರಾತ್ರಾತ್ಮಕತ್ವಾಚ್ಚ. ಇದು ಪಂಚರಾತ್ರಾತ್ಮಕವಾಗಿದೆ. ಅಂದ್ರೇನು? ಪಂಚರಾತ್ರದಲ್ಲಿ ಏನು ಇದೆಯೋ ಅದೇ ವಿಷಯವನ್ನು ಪುರಾಣಗಳಲ್ಲಿ ವೇದವ್ಯಾಸ ದೇವರು ಸೇರಿಸಿದ್ದಾರೆ. ಆದ್ದರಿಂದ ಆ ಪುರಾಣಗಳು ಪ್ರಮಾಣ ಅನ್ನುವ ಮಾತನ್ನು ನಾವು ಕೇಳುತ್ತೇವೆ. ಪಂಚರಾತ್ರ ಯಾಕೆ ಪ್ರಮಾಣ? ವೇದದ ಮೂಲವಾಗಿದೆ, ವೇದ ಮೂಲವಾಗಿದೆ. ಅದು ವೇದ ಮೂಲ ಅಂದ್ರೆ ಅರ್ಥ ಏನು? ವೇದದಲ್ಲಿ ಇರುವ ವಿಷಯಗಳನ್ನೇ ಆಶ್ರಯಿಸಿಕೊಂಡು ಪುರಾಣಗಳ ಪಂಚರಾತ್ರಗಳ ರಚನೆ ಆಗಿದೆ. ಅದನ್ನು ವೇದ ಮೂಲ ಅಂತ ನಾವು ಕರಿತೇವೆ.
ನಿಮ್ಮ ಕುಲಕ್ಕೆ ಮೂಲ ಅಂತ ಕೇಳಿದರೆ ಹೇಳ್ತೇವಲ್ಲ, ಹಾಗೇನೆ ಕುಲದ ಮೂಲ ಅಂತಂದರೆ ಇಂಥವರು ಇಂಥವರು ಅಂತ ಹೇಳ್ತಾರೆ. ಹಾಗೆಯೇ ಈ ಜ್ಞಾನಕ್ಕೆ ಮೂಲ ಯಾವುದು? ಪುರಾಣಗಳಲ್ಲಿರುವ ವಿಷಯಗಳಾಗಲಿ, ಪಂಚರಾತ್ರದಲ್ಲಿರುವಂತಹ ವಿಷಯಗಳಾಗಲಿ, ಅದಕ್ಕೆ ಮೂಲ ಯಾವುದು? ವೇದ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ, ವೇದ ಮೂಲವಾಗಿದೆ ಪುರಾಣಗಳು ಅಂದ್ರೆ ಅರ್ಥ ಏನು? ವೇದದಲ್ಲಿರುವಂತಹ ಅರ್ಥವನ್ನು ತಿಳಿದುಕೊಂಡು ವೇದವ್ಯಾಸ ದೇವರು ರಚನೆ ಮಾಡಿದರು. ಇದು ಹೇಗೆ ಸಾಧ್ಯ? ವೇದದಲ್ಲಿರುವಂತಹ ಅರ್ಥವನ್ನು ಅಧ್ಯಯನ ಮಾಡಿ ಅದರ ಸ್ಮರಣೆಯಿಂದ ಅನಂತರದಲ್ಲಿ ಈ ಪುರಾಣಗಳ ರಚನೆ ಆಯಿತು ಅಂತ ಹೇಳುವಂಥದ್ದು ಎಷ್ಟು ಸಮಂಜಸ? ಯಾಕೆ? ಭಗವಂತನ ಬುದ್ಧಿಯಲ್ಲಿ ನಿತ್ಯವಾಗಿಯೂ ಅದು ಇದೆ. ಮತ್ತು ವೇದವನ್ನು ಓದಿ, ವೇದ ಜ್ಞಾನರಾಶಿಯೇ ಭಗವಂತ, ಆ ಜ್ಞಾನರಾಶಿಯಲ್ಲಿ ಮತ್ತೆ ಜ್ಞಾನ ಬರುವುದು ಅಂದ್ರೆ ಅರ್ಥ ಏನು? ವೇದಗಳಿಂದ ಅರ್ಥವನ್ನು ಪಡೆದುಕೊಂಡು ಆಮೇಲೆ ರಚನೆ ಮಾಡಿದ ಅಂದರೆ ಅದು ನಮ್ಮ ನಿಮ್ಮಂಥವರಿಗೆ ಏನಾಗ್ತದೆ? ಒಂದು ಗ್ರಂಥವನ್ನು ಓದಿ ನಾವು ಅದರ ಸಾರವನ್ನು ತಿಳಿದುಕೊಂಡು ಆಮೇಲೆ ಇನ್ನೊಂದು ಲೇಖನವನ್ನೋ ಅಥವಾ ಒಂದು ಗ್ರಂಥವನ್ನೋ ನಾವು ಬರೀತೇವೆ. ಭಗವಂತನಿಗೆ ಆ ಅಗತ್ಯ ಇದೆಯೋ? ಭಗವಂತ ಸಮಸ್ತ ಜ್ಞಾನರಾಶಿಯೇ ಭಗವಂತ, ಅವನ ಬುದ್ಧಿಯಲ್ಲಿ ಸರ್ವದಾ ವೇದಗಳು ನಿತ್ಯವಾಗಿ ಇದ್ದಾವೆ. ಅದನ್ನು ಓದಿ ಭಗವಂತ ಪುರಾಣಗಳನ್ನು ರಚನೆ ಮಾಡಿದ ಅನ್ನುವಂಥದ್ದೇ ಕೂಡೋದಿಲ್ಲ. ಹೀಗೆ ವೇದ ಮೂಲ ಅಂದರೆ ಅರ್ಥ ಏನು? ನಮಗೆ ವ್ಯವಹಾರದಲ್ಲಿ ವೇದದ ಸಮಾನ ಅರ್ಥಕವಾಗಿದೆ. ಅಂದರೆ ವೇದದಲ್ಲಿ ಏನು ವಿಷಯ ಇದೆಯೋ ಅದೇ ವಿಷಯ ಪುರಾಣಗಳಲ್ಲೂ ಇದೆ ಅನ್ನೋದು ಅಷ್ಟನ್ನೇ ತಿಳ್ಕೊಳ್ಬೇಕಲ್ಲಿ. ಭಗವಂತ ವೇದಗಳನ್ನು ಅಧ್ಯಯನ ಮಾಡಿ ಆಮೇಲೆ ಪುರಾಣಗಳನ್ನು ರಚನೆ ಮಾಡಿದ ಅಂತನ್ನೋ ಅರ್ಥ ಅದು ಸರಿಯಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ? ಪುರಾಣಾನಾಂ ಅನ್ಯಥಾ ಶಬ್ದರಚನಮೇವ ಅನಿತ್ಯತ್ವಂ. ಪುರಾಣಾನಾಂ ಅನ್ಯಥಾ ಶಬ್ದರಚನಮೇವ ಅನಿತ್ಯತ್ವಂ. ನಾನೇನು ಹೇಳಿದೆ? ಶತಕೋಟಿ ಪ್ರವಿಸ್ತರವಾದಂತಹ ಏಕಮೇವ ಪುರಾಣಂ ಆಸೀತ್ ಪುರ. ಅದು ಸೃಷ್ಟಿಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮನಿಂದ ಮುಖದಿಂದ ಹೊರಹೊಮ್ಮಿತು ಅಂತೇನು ಹೇಳಿದೆ. ಹಾಗಾದರೆ ಆ ಪುರಾಣ ಅಂತನ್ನೋದು ಅಷ್ಟೂ ಪ್ರಕಾರವಾಗಿ ಯಾವ ಯಾವ ಕಲ್ಪದಲ್ಲಿ ಎಷ್ಟೆಷ್ಟು ಪದಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೋ ಆ ಅಷ್ಟೂ ಪದಗಳ ಪರ್ಯಾಯಗಳಿಂದ ಕೂಡಿದಂತಹ ಸಮಸ್ತ ಪುರಾಣ ರಾಶಿ, ಶತಕೋಟಿ ಪ್ರವಿಸ್ತರವಾದ ಗ್ರಂಥಾತ್ಮಕವಾದಂತಹ ಪುರಾಣ ರಾಶಿ ಭಗವಂತನ ಬುದ್ಧಿಯಲ್ಲಿ ಇರುತ್ತೆ. ಅವನು ಜ್ಞಾನಸ್ವರೂಪಿ. ಅಂತಹ ಆ ಭಗವಂತನ ಬುದ್ಧಿಯಲ್ಲಿ ಅದು ನಿತ್ಯವಾಗಿ ಇರೋದರಿಂದಾಗಿ ಅನ್ಯಥಾ ರಚನಂ ಅಂತ ಹೇಳಿದರು. ರಚನೆ ಅಂತ ಹೇಳಲಿಲ್ಲ. ಆಚಾರ್ಯರು ಇಲ್ಲಿ ಶಬ್ದವನ್ನು ಬಳಸಿದ್ದೇನು? ಪುರಾಣಾನಾಂ ಅನ್ಯಥಾ ರಚನಮೇವ. ಅನ್ಯಥಾ ಶಬ್ದ ರಚನಂ. ಅದು ಕೂಡ ಅನ್ಯಥಾ ಶಬ್ದ ರಚನಾ ಅಂದ್ರೇನು? ಪ್ರತಿಯೊಂದು ಸರ್ಗದಲ್ಲೂ ಕೂಡ ಶಬ್ದಗಳನ್ನು ಬದಲಾವಣೆ ಮಾಡಿ ಆ ಪುರಾಣಗಳನ್ನು ಉಪದೇಶ ಮಾಡೋದರಿಂದಾಗಿ ಅದು ರಚನೆ ಅಂತ ಹೇಳಿದರೆ ಏನಾಗ್ತಿತ್ತು? ಹೊಸತಾಗಿ ರಚನೆ ಅಂತ ಅರ್ಥ ಆಗತ್ತೆ. ಇಲ್ಲಿ ಹೊಸತಾಗಿ ರಚನೆ ಮಾಡಿದ್ದಲ್ಲ ಪುರಾಣಗಳನ್ನು ವೇದವ್ಯಾಸ ದೇವರು. ಹಿಂದೆ ಇದ್ದದ್ದನ್ನೇ, ತನ್ನ ಬುದ್ಧಿಯಲ್ಲಿ ಮೊದಲೇ ಇದ್ದದ್ದನ್ನೇ ಅಷ್ಟೂ ಪ್ರಕಾರದ ಪುರಾಣಗಳನ್ನು ಬೇರೆ ಬೇರೆ ಸೃಷ್ಟಿಕಾಲದಲ್ಲಿ ಭಗವಂತ ರಚನೆ ಮಾಡುತ್ತಾನೆ ಅನ್ನುವಂಥದ್ದು ಈ ಒಂದು ಮಾತಿನಿಂದ ಸ್ಪಷ್ಟ ಆಗ್ತಾ ಇದೆ. ಹಾಗಾದರೆ ಪುರಾಣಾನಾಂ ಅನ್ಯಥಾ ಶಬ್ದ ರಚನಮೇವ ಅನಿತ್ಯತ್ವಂ ಆಯಿತು. ಇಲ್ಲಿ ವೇದಗಳು ಕೂಡ ಹಾಗಾದರೆ ಭಗವಂತನ ಬುದ್ಧಿಸ್ಥವಾದ್ದರಿಂದಾಗಿ ನಿತ್ಯ, ಪುರಾಣಗಳು ಕೂಡ ಭಗವಂತನ ಬುದ್ಧಿಯಲ್ಲಿ ಇರೋದರಿಂದಾಗಿ ಅವುಗಳನ್ನೂ ನಿತ್ಯ ಅಂತ ಹೇಳ್ತೇವೆ. ಇಲ್ಲಿ ಯಾಕೆ ಭಗವಂತ ಶಬ್ದಗಳ ಬದಲಾವಣೆಯನ್ನು, ಪರಿವರ್ತನೆಯನ್ನು ಯಾಕೆ ಮಾಡುತ್ತಾನೆ? ಭಗವಂತನ ಬುದ್ಧಿಯಲ್ಲಿ ಪುರಾಣಗಳು ಇದ್ದಾವೆ, ವೇದಗಳು ಇದ್ದಾವೆ. ವೇದಗಳನ್ನು ಹೇಗೆ ಒಂದು ಚೂರೂ ವ್ಯತ್ಯಾಸ ಮಾಡದೆ ಉಪದೇಶ ಮಾಡುತ್ತಾನೋ ಹಾಗೇ ಪುರಾಣಗಳನ್ನು ಹಾಗೆ ಉಪದೇಶ ಮಾಡ್ಬೋದಿತ್ತಲ್ಲ, ಏನು ಲಾಭ? ಶಬ್ದಗಳನ್ನು ಬದಲಾವಣೆ ಮಾಡಿದ್ದರಿಂದಾಗಿ ಏನು ಲಾಭ? ಯಾಕೆ ಭಗವಂತ ಹಾಗೆ ಮಾಡ್ತಾನೆ ಅನ್ನುವ ಪ್ರಶ್ನೆ ನಿಮಗೆಲ್ಲ ಬರಬಹುದು. ಏನು ಭಗವಂತನಿಗೆ ಎಲ್ಲ ಪುರಾಣಗಳನ್ನು ಒಂದೇ ರೀತಿಯಾಗಿ ಪ್ರತಿ ಸರ್ಗದಲ್ಲೂ ರಚನೆ ಮಾಡಬಹುದಿತ್ತಲ್ಲ?
ಮಾಡಿದರೆ ಯಾಕೆಂದರೆ ಅರ್ಥ ಒಂದೇ, ಹೇಳುವ ಅರ್ಥವನ್ನು ಅದೇ ರೀತಿಯಾಗಿ ಮಾಡಬಹುದಿತ್ತಲ್ಲ ಅಂತಂದರೆ ಇದನ್ನು ಯಾರಿಗೆ ಪ್ರಶ್ನೆ ಮಾಡಬೇಕು ನಾವು? ಭಗವಂತನಿಗೆ ಪ್ರಶ್ನೆ ಮಾಡಲಿಕ್ಕಾಗತ್ತಾ? ಎಲ್ಲಿಯಾದರೂ ನಮಗೆ ಸಿಗುವುದೇ ಇಲ್ಲ. ಅವನು ಸಿಕ್ಕಿದರೂ ಕೂಡ ಭಗವಂತನನ್ನು ಪ್ರಶ್ನೆ ಮಾಡ್ತೀರಿ. ಯಾವುದು ಏನು ಅಂತ ಪ್ರಶ್ನೆ ಮಾಡ್ತೀರಿ? ಇದಕ್ಕೆ ನೀನು ಈ ಶಬ್ದಗಳನ್ನು ಬೇರೆ ಶಬ್ದಗಳನ್ನು ಬಳಸಿ ರಚನೆ ಮಾಡೋದಕ್ಕೆ ಏನಾದರೂ ನಿಮಿತ್ತ ಇದೆಯೋ, ಪ್ರಯೋಜನ ಇದೆಯೋ ಅಂತ ಕೇಳಬೇಕು. ಯಾರಿಗೆ ಪ್ರಯೋಜನ? ಭಗವಂತನಿಗಂತೂ ಏನೂ ಪ್ರಯೋಜನ ಇಲ್ಲ. ಅವನು ಆಪ್ತಕಾಮಸ್ಯ ಕಾಸ್ಪೃಹ. ಭಗವಂತ ಆಪ್ತಕಾಮನಾಗಿದ್ದಾನೆ, ಅವನಿಗೆ ಯಾವುದೇ ಪ್ರಯೋಜನದ ಅಪೇಕ್ಷೆ ಇಲ್ಲ. ಹೀಗಾಗಿ ಪುರಾಣಗಳಲ್ಲಿ ಶಬ್ದಗಳನ್ನು ಬದಲಾವಣೆ ಮಾಡಿ ರಚನೆ ಮಾಡುವಂಥದ್ದು, ಅನ್ಯಥಾ ಶಬ್ದ ರಚನಾ ಅನ್ನೋದಕ್ಕೆ ಪ್ರಯೋಜನ ಭಗವಂತನಿಗಂತೂ ಇಲ್ಲ. ಇನ್ನು ಭಗವಂತನ ಭಕ್ತರಿಗೇನಾದರೂ ಪ್ರಯೋಜನ ಇದೆಯೋ ಅನ್ನುವ ಪ್ರಶ್ನೆ ಬರ್ತದೆ. ಭಗವಂತನ ಭಕ್ತರಿಗೆ ಪ್ರಯೋಜನ ಅದು ಏನಾಗಿದೆ ಅಂತನ್ನೋದು ಅದು ಅತ್ಯಂತ ಸೂಕ್ಷ್ಮ ವಿಚಾರ. ಅದು ಯಾರಿಗೆ ಏನು ಪ್ರಯೋಜನ ಆಯಿತು ಅನ್ನೋದು ನಮಗೆ ಇನ್ನೊಬ್ಬರಿಗೆ ಆದ ಪ್ರಯೋಜನವನ್ನು, ನಮಗಂತೂ ಪುರಾಣಗಳನ್ನೇ ಪೂರ್ತಿ ಅಧ್ಯಯನ ಮಾಡುವಂತಹ ಶಕ್ತಿಯೇ ಇಲ್ಲ. ನಮಗೆ ಆ ಪ್ರಯೋಜನವನ್ನು ಕೇಳಿ ಅಪ್ರಯೋಜನ, ಅದಕ್ಕೇನು ಅರ್ಥ ಇಲ್ಲ. ಆದರೆ ಮಹಾಋಷಿ ಮುನಿಗಳು, ಜ್ಞಾನಿಗಳೇನಿದ್ದಾರೆ, ಆ ಪ್ರತಿ ಸರ್ಗದಲ್ಲೂ ಭಗವಂತನಿಂದ ಉಪದೇಶ ಪಡೆಯುವ ದೇವತೆಗಳಿದ್ದಾರಲ್ಲ, ಅವರಿಗೇನಾದರೂ ಪ್ರಯೋಜನ ಇದೆಯೋ ಅಂದರೆ ಅವರ ಪ್ರಯೋಜನ ನಮಗೆ ಗೊತ್ತಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಟೀಕಾರಾಯರೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಏನು ಅಂತ ಹೇಳ್ತಾ ಇದ್ದಾರೆ ಟೀಕಾರಾಯರು? ಈಶ್ವರ ಪ್ರವೃತ್ತೇ ಸರ್ವತ್ರ ಸ್ವಪ್ರಯೋಜನರಹಿತತ್ವಾತ್. ಭಗವಂತನ ಪ್ರವೃತ್ತಿ ಅದು ಅವನಿಗೆ ಪ್ರಯೋಜನವಾಗಿ ಅವನು ಯಾವ ಪ್ರವೃತ್ತಿಯನ್ನು ಮಾಡೋದಿಲ್ಲ. ಇನ್ನು ಪರಪ್ರಯೋಜನ ಯಾರಿಗೆ ಭಗವಂತ ನೇರವಾಗಿ ಉಪದೇಶ ಮಾಡುತ್ತಾನೋ, ಬ್ರಹ್ಮಾದಿ ದೇವತೆಗಳಿಗೆ, ಅವರಿಗೇನಾದರೂ ಪ್ರಯೋಜನ ಇದೆಯೋ ಅಂದರೆ ಅವರ ಪ್ರಯೋಜನ ನಮಗೆ ಗೊತ್ತಿಲ್ಲ. ಪರಪ್ರಯೋಜನಾನಿತು ಸೂಕ್ಷ್ಮಾಣಿ ಉತ್ಪ್ರೇಕ್ಷಿತು ವಯಂ ನ ಪ್ರಭವಾಮಹ ಅಂತ ಹೇಳಿ, ಹೀಗೆ ಟೀಕಾರಾಯರೇ ಅದರ ಬಗ್ಗೆ ಮೌನವನ್ನು ಧಾರಣೆ ಮಾಡುತ್ತಾರೆ. ಅದಕ್ಕೆ ಟೀಕಾರಾಯರು ಹೇಳೋದು, ಭಗವಾನ್ ಆಚಾರ್ಯೋಪಿ ಇದಾನೀಂ ಪ್ರಯೋಜನಾಭಾವಾತ್ ನ ಅವಾದೀತ್. ಆಚಾರ್ಯರು ಹೇಳ್ಬೋದಿತ್ತಲ್ಲ, ಮಧ್ವಾಚಾರ್ಯರು ಸರ್ವಜ್ಞ ಕಲ್ಪರು, ಅವರಿಗೆ ಎಲ್ಲ ಭಗವಂತನ ಆಂತರ್ಯವನ್ನು ತಿಳಿದುಕೊಂಡವರು, ಏಕಾಂತ ಭಕ್ತರು, ಅವರು ಭಗವಂತನ ಅಭಿಪ್ರಾಯ ಏನು ಅಂತನ್ನೋದನ್ನು ಹೇಳಬಹುದಾಗಿತ್ತಲ್ಲ ಅಂತಂದರೆ ಈಗ ನಮಗೆ ಅದರಿಂದ ಏನೂ ಪ್ರಯೋಜನ ಆಗಬೇಕಾಗಿಲ್ಲ. ಪುರಾಣಗಳು ಅವು ಯಾಕೆ ಭಗವಂತ ಶಬ್ದಗಳನ್ನು ಬದಲಾವಣೆ ಮಾಡಿ ಹೇಳುತ್ತಾನೆ ಅಂತನ್ನೋದನ್ನು ಆಚಾರ್ಯರು ನಮಗೆ ಈಗ ಹೇಳೋದ್ರಿಂದ ನಮಗೇನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಆದ್ದರಿಂದಾಗಿ ನಮಗೆ ಈಗ ಸದ್ಯಕ್ಕೆ ಅದರ ಪ್ರಯೋಜನ ಇಲ್ಲ. ಆದ್ದರಿಂದಾಗಿ ಆಚಾರ್ಯರೂ ಕೂಡ ಅದರ ಬಗ್ಗೆ ಏನೂ ಹೇಳಲಿಕ್ಕೆ ಹೋಗಲಿಲ್ಲ ಅನ್ನುವಂತಹ ಮಾತನ್ನು ಟೀಕಾರಾಯರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಪುರಾಣಾನಾಂ ಅನ್ಯಥಾ ಶಬ್ದ ರಚನಮೇವ ಅನಿತ್ಯತ್ವಂ ಅಂತನ್ನೋದು ಏನಾಯಿತು? ಪದಗಳನ್ನು ಬದಲಾವಣೆ ಮಾಡಿದ್ದಾನೆ. ಆ ಬದಲಾವಣೆ ಮಾಡುವ ಪದಗಳು ಕೂಡ ಭಗವಂತನ ಬುದ್ಧಿಯಲ್ಲಿ ನಿತ್ಯವಾಗಿ ಇದ್ದಾವೆ. ಅಂದಮೇಲೆ ವೇದಗಳು ಅಪೌರುಷೇಯ, ಪುರಾಣಗಳು ಅಪೌರುಷೇಯ ಆಗಬೇಕಲ್ವ? ಅನ್ಯಥಾ ಶಬ್ದ ರಚನಾ ಅಂತಂದ್ರೇನು? ಹೊಸದಾಗೇನು ಹೇಳಲಿಲ್ಲ, ಭಗವಂತನ ಬುದ್ಧಿಯಲ್ಲಿ ನಿತ್ಯವಾಗಿದ್ದಾವಲ್ಲ ಅಂತಂದರೆ. ಹೀಗೆ ಅದರ ಬಗ್ಗೆ ಪ್ರಶ್ನೆ ಬಂದರೆ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ. ಈಗ ಇದನ್ನು ನಾನು ಉಪಸಂಹಾರ ಮಾಡಿಬಿಡ್ತೇನೆ. ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯಥೈವತು ಕ್ರಿಯಂತೆ ಅತಸ್ತು ಅನಿತ್ಯಾನಿ ತದರ್ಥಾಹ ಪೂರ್ವಸರ್ಗವತ್ ಅಂತನ್ನೋ ಮಾತನ್ನು ಇಟ್ಟುಕೊಂಡು ಪುರಾಣಗಳಿಗೆ ಅರ್ಥ ಮಾತ್ರ ಏಕವಾಗಿ ಇರ್ತದೆ, ಪದಗಳು ಬದಲಾವಣೆ ಆಗ್ತಾ ಇರ್ತದೆ ಅನ್ನೋ ಮಾತ್ರದಿಂದ ಅದನ್ನು ಪೌರುಷೇಯ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ನಾವು ಈ ರೀತಿಯಾಗಿ ಕಂಡುಕೊಳ್ಳಬಹುದು. ನಾನು ಹಿಂದೆ ಹೇಳಿದೆ, ಭಗವಂತನ ಬುದ್ಧಿಯಲ್ಲಿ ವೇದಗಳೂ ಇದ್ದಾವೆ, ಅದೇ ರೀತಿಯಾಗಿ ಬೇರೆ ಬೇರೆ ಶಬ್ದಗಳಿಂದ ಕೂಡಿದಂತಹ ಪುರಾಣಗಳು ಕೂಡ ಇದ್ದಾವೆ. ಆದರೆ ಭಗವಂತನ ಬುದ್ಧಿಯಲ್ಲಿ ಹೇಗೆ ಇದ್ದಾವೆ ವೇದಗಳು ಅಂದರೆ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವಂ. ಅಂದರೆ ಏನು? ಈ ವೇದಗಳು ನಿತ್ಯವೂ ಕೂಡ ಒಂದೇ ರೀತಿಯಾಗಿ ತತ್ಕ್ರಮೇಣ ಇವ ತೈರ್ವರ್ಣೈ ತೈಸ್ವರೈರೇವ ನಾನ್ಯಥ ಅಂತೇನು ಹೇಳಿದಿವಲ್ಲ, ಹಾಗೆ ಪ್ರತಿ ಕಾಲದಲ್ಲೂ ಕೂಡ, ಪ್ರಳಯ ಕಾಲದಲ್ಲೂ ಕೂಡ ಅವುಗಳಿಗೆ ವಿಚ್ಛೇದ ಇಲ್ಲ. ಭಗವಂತನ ಬುದ್ಧಿ ನಿತ್ಯ.
ಜ್ಞಾನಸ್ವರೂಪಿ ಅವನು. ಆದ್ದರಿಂದಾಗಿ ಒಂದೇ ರೀತಿಯಾಗಿ ವರ್ತಮಾನತೆಯ ಅಂದ್ರೇನು, ಪ್ರೆಸೆಂಟ್. ಅವೆಲ್ಲ ವೇದಗಳು ಹೀಗೇನೆ ಇವತ್ತಿಗೂ ಇದ್ದಾವೆ, ನಾಳೆಯೂ ಇದ್ದಾವೆ, ಹಿಂದೆಯೂ ಇದ್ದವು ಅಂತ ಹೇಳಿ ವರ್ತಮಾನತೆಯ ಈಗಲೂ ಕೂಡ ಹಾಗೇ ಇದ್ದಾವೆ. ಸರ್ವದಾ ವರ್ತಮಾನತೆಯ. ಸರ್ವದಾ ವರ್ತಮಾನ ಅಂತಂದರೆ ಭಗವಂತನಿಗೆ ಯಾವತ್ತೂ ಕೂಡ ಇದೇ ರೀತಿಯಾಗಿ ವೇದಗಳು ಇದ್ದಾವೆ ಅನ್ನುವಂತಹ ಜ್ಞಾನ ಇದೆ. ಆದರೆ ಪುರಾಣಗಳ ಬಗ್ಗೆ ಹಾಗೇ ಇಲ್ಲ. ಸರ್ವದಾ ವರ್ತಮಾನತೆಯ ಅನುಭೂಯಮಾನ ಅಂದ್ರೇನು, ಯಾವತ್ತಿಗೂ ಪುರಾಣಗಳು ಹೀಗೇ ಇದ್ದಾವೆ ಅಂತ ಭಗವಂತನಿಗೆ ಆ ಬುದ್ಧಿ ಇಲ್ಲ. ಏನು ಮತ್ತೆ ಇರೋದು, ಹಿಂದಿನ ಕಲ್ಪದಲ್ಲಿ ಪುರಾಣಗಳು ಹೀಗಿರ್ತಾವೆ, ಈ ಕಲ್ಪದಲ್ಲಿ ಪುರಾಣಗಳು ಹೀಗಿರ್ತಾವೆ, ಮುಂದಿನ ಕಲ್ಪದಲ್ಲಿ ಇನ್ನೊಂದು ರೀತಿಯಾಗಿರ್ತದೆ ಪುರಾಣ. ಒಂದು ಕಲ್ಪದಲ್ಲಿ ಜನ್ಮಾದ್ಯಸ್ಯ ಯತಃ, ಇನ್ನೊಂದು ಕಲ್ಪದಲ್ಲಿ ಉತ್ಪತ್ತ್ಯಾದಿ ಅಸ್ಯ ಯತಃ, ಮತ್ತೊಂದು ಕಲ್ಪದಲ್ಲಿ ಸೃಷ್ಟ್ಯಾದಿ ಅಸ್ಯ ಯತಃ ಅಂತ ಇರ್ತದೆ ಅಂತ ಜ್ಞಾನ ಇದೆ ಭಗವಂತನಿಗೆ. ಹಿಂದಿನ ಕಲ್ಪದಲ್ಲಿ ಹೀಗಿತ್ತು, ಈಗಿನ ಕಲ್ಪದಲ್ಲಿ ಹೀಗಿದೆ, ಮುಂದಿನ ಕಲ್ಪದಲ್ಲಿ ಹೀಗೆ ಇರಲಿಕ್ಕಿದೆ ಅಂತ ಭಗವಂತನ ಬುದ್ಧಿಯಲ್ಲಿ ಆ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ಭವಿಷ್ಯತ್ವೇನ, ಇನ್ನು ಭೂತತ್ವೇನ ಅಂದರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಮೂರೂ ಕೂಡ ಅಲ್ಲಿ ಭಗವಂತನ ಬುದ್ಧಿಯಲ್ಲಿ ಹೇಗಿದ್ದವ ಹಾಗಿದ್ರೆ ಹಿಂದೆ ಇತ್ತು, ಈಗ ಹೀಗಿದೆ, ಮುಂದಿನ ಕಲ್ಪದಲ್ಲಿ ಹೀಗೆ ಇರಲಿಕ್ಕಿದೆ ಅಂತಿದೆ. ಅಲ್ಲಿ ವ್ಯತ್ಯಾಸ ಇದೆ. ಹಾಗಾದರೆ ಆ ದೃಷ್ಟಿಯಿಂದ ಪುರಾಣಗಳನ್ನು ನಾವು ಏನು ಅಂತ ಹೇಳ್ತೇವೆ, ಅವುಗಳಿಗೆ ಉತ್ಪತ್ತಿ ಆಯಿತು ಅಂತ ಹೇಳ್ತೇವೆ ಪುರಾಣಗಳಿಗೆ. ಆ ದೃಷ್ಟಿಯಿಂದ ಅಂದರೆ ಭಗವಂತನ ಬುದ್ಧಿಯಲ್ಲಿ ಸರ್ವದಾ ಏಕಪ್ರಕಾರಕವಾಗಿ ವರ್ತಮಾನತೆಯ ಇರೋದಿಲ್ಲಾದ್ದರಿಂದಾಗಿ ಅವುಗಳನ್ನು ಅನಿತ್ಯ ಮತ್ತು ವಿನಾಶರಹಿತ ಅಂತ ಹೇಳಿದ್ವಿ. ಅನಿತ್ಯ ವಿನಾಶರಹಿತ ಅಂತ ಹೇಳಿದ್ವಿ. ಇದೇ ಆಚಾರ್ಯರು ಇದನ್ನೇ ಏನು ಹೇಳಿದರು, ನಿತ್ಯಾನಿತ್ಯಗಳು ಪುರಾಣ ಅಂತ ಹೇಳಿದರು. ಆಚಾರ್ಯರು ಏನು ಹೇಳಿದರು, ಈ ಪುರಾಣಗಳನ್ನು ನಿತ್ಯಾನಿತ್ಯ, ಇದು ನಿತ್ಯವೂ ಹೌದು ಅನಿತ್ಯವೂ ಹೌದು. ಹೀಗಾಗಿ ಪುರಾಣಗಳು ವೇದಗಳಂತೇನೆ ಶಾಶ್ವತವಾಗಿ ಭಗವಂತನ ಬುದ್ಧಿಯಲ್ಲಿ ಇರೋದರಿಂದಾಗಿ ಅವುಗಳಲ್ಲಿ ಎಂದಿಗೂ ಕೂಡ ವ್ಯತ್ಯಾಸ ಬರೋದಿಲ್ಲ. ಆದ್ದರಿಂದ ಪುರಾಣಗಳು ವೇದಗಳಂತೇನೆ ಅದು ಪರಮ ಪ್ರಮಾಣವಾಗಿದ್ದಾವೆ. ಮಹಾಭಾರತವೂ ಕೂಡ ವೇದಗಳಂತೇನೆ ಪರಮ ಪ್ರಮಾಣವಾಗಿದೆ. ಪಂಚರಾತ್ರವೂ ಕೂಡ ವೇದಗಳಂತೇನೆ ಪರಮ ಪ್ರಮಾಣವಾಗಿದೆ. ಯಾಕೆ? ವ್ಯತ್ಯಾಸ ಏನೂ ಇಲ್ಲ. ಭಗವಂತನ ಬುದ್ಧಿಯಲ್ಲಿ ಸರ್ವದಾ ಆ ಎಲ್ಲ ಪುರಾಣಗಳು ಇದ್ದಾವೆ, ಇತಿಹಾಸವೂ ಇದೆ, ಮೂಲ ರಾಮಾಯಣವೂ ಇದೆ, ವೇದಗಳು ಇದ್ದಂತೆ. ವೇದಗಳು ಹೇಗಿದ್ದಾವೋ ಅದೇ ರೀತಿಯಾಗಿ ಇದೆ. ಆದ್ದರಿಂದ ಅದಕ್ಕೆ ಆಚಾರ್ಯರು ಉಲ್ಲೇಖ ಮಾಡಿದರು, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ 5ನೆಯ ವೇದ ಈ ಪುರಾಣ ಇತಿಹಾಸಗಳು. ಇದು ಪರಮ ಪ್ರಮಾಣ ಅಂತನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಯಥಾಶಕ್ತಿ ಈ 2 ದಿವಸ ಪೂಜ್ಯ ಗುರುಗಳ ಆದೇಶದಂತೆ ಕೃಷ್ಣನ ಸೇವೆಯನ್ನು ಮಾಡುವಂತಹ ಭಾಗ್ಯ ದೊರಕಿದ್ದಕ್ಕೆ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಉಪಸಂಹಾರ ಮಾಡ್ತಾ ಇದ್ದೇನೆ. ಪುರಾಣಗಳ ಅಧ್ಯಯನದ ಅವಶ್ಯಕತೆ ಅಥವಾ ಅದರ ಪ್ರಾಮಾಣ್ಯದ ಕುರಿತಾದ ಚಿಂತನೆಯಲ್ಲಿ ನಮ್ಮ ಅಧ್ಯಯನಕ್ಕೆ ಅದು ಎಷ್ಟು ಅಗತ್ಯ ಅನ್ನೋದನ್ನು ನಾವು ತಿಳ್ಕೊಂಡಾಗ ಅದರಿಂದ ಸಿಗುವ ಲಾಭ, ಯಾಕೆಂದರೆ ಒಂದು ಮಾತು ಎಲ್ಲ ಕಡೆಯಿಂದನೂ ಬಂದದ್ದೇನು ಅಂದರೆ ಅದು ಪಂಚಮ ವೇದ ಅಂತ. ವೇದಗಳಿಗೆ ಪ್ರಾಮಾಣ್ಯ ಇದೆ ಅಂದಮೇಲೆ ವೇದಾರ್ಥವನ್ನು ತಿಳಿಸ್ಲಿಕ್ಕೋಸ್ಕರ ಅದರ ಪ್ರಾಮಾಣ್ಯ ಅಷ್ಟೇ ಮುಖ್ಯವಾದದ್ದು ಅನ್ನೋದರ ಸ್ವರೂಪವನ್ನು ಎಳೆ ಎಳೆಯಾಗಿ ಅದನ್ನು ಬಿಡಿಸಿ ನಮ್ಮ ಮುಂದೆ ತಿಳಿಯಪಡಿಸಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಶ್ರೀಕೃಷ್ಣ ಮಠದ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನಾಳೆ ಮತ್ತೆ 4:15 ಸಮಯಕ್ಕೆ ಇದೇ ಪದ್ಮಪುರಾಣದ ಉತ್ತರಾರ್ಧದ ಚಿಂತನೆಗಾಗಿ ನಾವು ಜೊತೆಯಾಗೋಣ ಅಂತ ಹೇಳ್ತಾ ನಮಸ್ಕಾರ.